ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಜಂಗಿ ಕುಸ್ತಿ ನಡೀತಾ ಇದೆ. ಈಗೇನೋ ಬರೀ ಮೇಲ್ಜಾತಿಯವರು ಒಂದಷ್ಟು ಸಮುದಾಯಗಳು ಮಾತ್ರ ಮಾತಾಡ್ತಾ ಇವೆ ಅಂತ ಹೇಳಿದ್ರೆ ಇಲ್ಲ, ತಪ್ಪಾಗುತ್ತದು. ಅನೇಕ ಜಾತಿಗಳವರ ದೊಡ್ಡ ಕೂಗು. ಉದಾಹರಣೆಗೆ ಕುರುಬ ಸಮುದಾಯವೇ ಹೇಳ್ತಾ ಇದೆ, ಸ್ವಾಮಿ ನಾವು 65 ಲಕ್ಷಕ್ಕೆ ಮೇಲಿದ್ದೀವಿ, ಈ ಗಣತಿಲಿ ನೋಡಿದ್ರೆ 43 ಲಕ್ಷ ಜನ ತೋರಿಸ್ಬಿಟ್ಟಿದ್ದಾರೆ. ಈ ಕಡೆ ನಾಗರಾಜ್ ಯಾದವ್, ಸ್ವಾಮಿ ಯಾದವ್ರನ್ನ ಬೇರೆ ಗೊಲ್ಲರನ್ನ ಬೇರೆ ಮಾಡಿಬಿಟ್ಟಿದ್ದಾರೆ ಇವರು, ನಾವು ಸಾಕಷ್ಟು ಲಕ್ಷಗಳಲ್ಲಿ ನಾವು ಜನಸಂಖ್ಯೆ ಇದೆ, ಬಹಳ ಕಡಿಮೆ ತೋರಿಸ್ಬಿಟ್ಟಿದ್ದಾರೆ ನಮಗೆ ಅಂತ ಯಾದವ ಮತ್ತು ಗೊಲ್ಲ ಸಮುದಾಯ ಒಂದು ಕಡೆ ಹೇಳ್ತಾ ಇದೆ. ಇನ್ನು ಆರಂಭದಲ್ಲೇ ಇದ್ದಿದ್ದ ಕೂಗೇನು ಅಂದರೆ ಒಕ್ಕಲಿಗರು, ಇಲ್ಲಪ್ಪ ಇದು ಹೆಂಗೆ ನಮ್ಮ ಉಪಜಾತಿಗಳೆಲ್ಲ ಬಿಟ್ಬಿಟ್ಟಿವರು, ಅದನ್ನು ಬೇರೆಯೇ ಅಂತ ಮಾಡಿ ನಮ್ಮ ಸಂಖ್ಯೆನ ಕಡಿಮೆ ತೋರಿಸೋ ಪ್ರಯತ್ನ ಆಗಿದೆ ಇಲ್ಲಿ ಅಂತ ಇನ್ನೊಂದು ಕೂಗು ಈ ಕಡೆಯಿಂದ ಇದೆ. ಲಿಂಗಾಯತ ಸಮುದಾಯದಲ್ಲೂ ಇದೇ ಕತೆ. ಸಪೋಸ್ ಯಾರೋ ಒಬ್ಬರು ಗಾಣಿಗ ಲಿಂಗಾಯತ, ಕುರುಬ ಲಿಂಗಾಯತ, ಇನ್ನೇನೋ ಈ ಥರದೊಂದು ಚಮ್ಮಾರ ಲಿಂಗಾಯತ, ಈ ಥರದ್ದು ಏನೋ ಒಂದು ಬರ್ಕೊಂಡಿರ್ತಾರೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಹಿಂದೂ ಚಮ್ಮಾರ, ಹಿಂದೂ ಕುರುಬ, ಹಿಂದೂ ಗಾಣಿಗ, ಹಿಂದೂ ಕುಂಬಾರ ಈ ಥರ ಬರೆಸ್ಕೊಡೋ ಮೂಲಕವಾಗಿ ಟೋಟಲ್ಲಾಗಿ ಆ ಮೂಲ ಜಾತಿಯ ಜನಸಂಖ್ಯೆಯನ್ನೇ ಕುಗ್ಗಿಸುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಅವರ ಒಂದು ಆರೋಪ ಇದೆ. ಇದರಲ್ಲಿ ನಾವು ಏನೋ ಜಗಳ ಮಾಡೋಕ್ಕೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ನಾವು ಜಾಸ್ತಿ ಇದ್ದೀವಿ, ನಾವು ಕಡಿಮೆ ಇದ್ದೀವಿ ಅನ್ನೋದೊಂದು ಭಾಗ. ಎರಡನೇ ಭಾಗ ಏನು ಅಂತ ಹೇಳಿದ್ರೆ, ಇದನ್ನು ಮೀಸಲಾತಿಯಾಗಿ ನೆಕ್ಸ್ಟ್ ನಾಳೆ ದಿನ ಚರ್ಚೆ ಬಂದೇ ಬರುತ್ತೆ. ಇದರಲ್ಲಿರ್ತಕ್ಕಂಥ ಮೀಸಲಾತಿ ಪ್ರಮಾಣವನ್ನು ಆ ಜನರ ಗಣತಿಗೆ ಅನುಗುಣವಾಗಿ ನೀವು ಹೆಚ್ಚಿಸ್ತೀರಾ, ಅದನ್ನು ಗಣನೆಗೆ ತೆಗೆದುಕೊಂಡು ನೀವು ಅದನ್ನು ಬದಲಾಯಿಸ್ತೀರಾ, ಈ ಪ್ರಶ್ನೆ ಕೂಡ ಒಂದು ಇದೇ ಇದೆ. ಇದೆಲ್ಲದರ ಮಧ್ಯದಲ್ಲಿ ನಿಜವಾಗಿಯೂ ಈಗ ಒಂದು ಎಕ್ಸಾಮ್ ಥರ ರೀ, ಇದು ಒಂದು ಪರೀಕ್ಷೆ. ಒಬ್ಬ ಯಾರೋ ಹೇಳ್ತಾರೆ, ನಾನು ರ್ಯಾಂಕ್ ಸ್ಟೂಡೆಂಟ್ ರೀ, ನಾನು ತುಂಬ ಚೆನ್ನಾಗಿ ಬರ್ತಿದ್ದೀನಿ, ನನಗೆ 97-98 ಬರಬೇಕು ನನಗೆ ಅಂತ ಆ ವ್ಯಕ್ತಿ ಹೇಳ್ತಾನೆ, ಎಕ್ಸಾಮ್ ಬರೆದಿರೋನು ಹೇಳ್ತಾನೆ. ಇನ್ನೊಬ್ಬರು ಯಾರೋ, ಸ್ವಾಮಿ ಇವರು ರ್ಯಾಂಕ್ ಸ್ಟೂಡೆಂಟ್ ಇರಲಿಲ್ಲ, ಇವರು ಮ್ಯಾಕ್ಸಿಮಮ್ 45 ಮಾರ್ಕ್ಸಿಂದ 50 ಬಂದರೆ ಹೆಚ್ಚು, ಇನ್ನೊಬ್ಬರದ್ದು ಬಿಟ್ಬಿಡಿ, ಅವರೇ ಜಾಸ್ತಿ ಕೊಟ್ಟಿರಲಿ. ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಏನು ಹೇಳ್ತಾ ಇದ್ದಾನೆ, ನಂದನ್ನು ರೀವ್ಯಾಲ್ಯೂಯೇಷನ್ ಮಾಡಿ, ನೀವು ನಂದು ಇದನ್ನು ಇನ್ನೊಮ್ಮೆ ಮರು ಪರಿಶೀಲಿಸಿ, ಇದನ್ನು ನನ್ನ ಪೇಪರ್ನ. ಇಲ್ಲ ರೀವ್ಯಾಲ್ಯೂಯೇಷನ್ ಇಲ್ಲ, ಇದೇ ಕರೆಕ್ಟ್ ಅಂತ ಹೇಳಿದ್ರೆ ಅದು ಸರಿ ಹೋಗಬಹುದೇ. ಬೇರೆಯವ್ರಿಗೆ ಯಾಕೆ ಜಾಸ್ತಿ ಮಾಡಿದ್ರಿ ಅಂತ ಇಲ್ಲಿ ಯಾರೂ ಕೇಳ್ತಾ ಇಲ್ಲ, ನಂದನ್ನು ಯಾಕೆ ಕಡಿಮೆ ಮಾಡಿದ್ರಿ ಅಂತ ಕೇಳುವವರ ಸಂಖ್ಯೆನೇ ಜಾಸ್ತಿ ಆಗ್ತಾಯಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ, ನಮ್ಮ ನಡುವಿನ ಇತಿಹಾಸಕಾರರು ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಆಗಿದ್ದಾರೆ. ಸ್ವಾಗತ ನಿಮಗೆ ಚಿಕ್ಕರಂಗೇಗೌಡ್ರೆ ಈ ಒಂದು ಡಿಬೇಟ್ಗೆ ನಿಮಗೆ. ಇನ್ನೊಂದು ಕಡೆ ನಮ್ಮನ್ನು ಅಶೋಕ್ ಹಾನಹಳ್ಳಿ ಅವರು ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ, ಹಿರಿಯ ನ್ಯಾಯವಾದಿಗಳು, ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಪರ ನಿಂತುಕೊಂಡು ವಾದ ಮಾಡಿರ್ತಕ್ಕಂಥ ವ್ಯಕ್ತಿ. ಸ್ವಾಗತ ನಿಮಗೆ ಅಶೋಕ್ ಹಾನಹಳ್ಳಿ ಸರ್ ಈ ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನು ವರ್ಣಾ ಮಹೇಶ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಲಿಂಗಾಯತ ಸಮುದಾಯದ ಮುಖಂಡರು ಹಾಗೂ ವೀರಶೈವ ಮಹಾಸಭಾದ ಮಾಜಿ ಖಜಾಂಚಿಗಳು, ಮೈಸೂರಿಂದ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ವರ್ಣಾ ಮಹೇಶ್ ಅವರು ನಿಮಗೆ. ಫೈನ್, ನನ್ನ ಸಂಪರ್ಕ ಸಾಧ್ಯವಾಗಿಲ್ಲ ಅವರು, ನಾನು ಮತ್ತೆ ಅವ್ರನ್ನ ಮಾತನಾಡಿಸ್ತೀನಿ. ಮೊದಲು ನಾನು ಅಶೋಕ್ ಹಾನಹಳ್ಳಿ ಸರ್ ಹತ್ರ ಹೋಗಿ ಬಂದುಬಿಡ್ತೀನಿ ನಾನು. ಅಶೋಕ್ ಹಾನಹಳ್ಳಿ ಸರ್, ಈಗ ಸಮುದಾಯಗಳೆಲ್ಲ ಒಂದು ಕಡೆ ಬೇರೆ ಸಮುದಾಯದ ಮೇಲೆ ಅವರು ಜಗಳ ಮಾಡ್ಕೊಳ್ದೇ ಇದ್ದರೂ ಕೂಡ ನಾವಿನ್ನೂ ಜಾಸ್ತಿ ಇದ್ದೀವಿ ರೀ, ಇಷ್ಟು ಕಡಿಮೆ ಇಲ್ಲ ಅಂಥೇಳಿ ಒಬ್ಬರಲ್ಲ, ನೀವು ಯಾದವರಲ್ಲೂ ಇದನ್ನು ಹೇಳ್ತಾ ಇದ್ದಾರೆ, ಕುರುಬ ಸಮುದಾಯದಲ್ಲೂ ಇದನ್ನೇ ಹೇಳ್ತಾ ಇದ್ದಾರೆ, ಒಕ್ಕಲಿಗರು ಅದನ್ನೇ ಹೇಳ್ತಾ ಇದ್ದಾರೆ, ಲಿಂಗಾಯತ ಸಮುದಾಯದವರು ಅದನ್ನೇ ಹೇಳ್ತಾ ಇದ್ದಾರೆ. ಇದು ಏನಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಇದು ಅಂದ್ರೆ ಈ ಜಾತಿ ಗಣತಿ ವರದಿ ಏನಿದೆ, ಇದು ವೈಜ್ಞಾನಿಕವಾಗಿ ಆಗಿದೆಯಾ ಇಲ್ವಾ ಅನ್ನೋದು ಸಂದೇಹಾಸ್ಪದ. ಯಾಕೆ ಅಂತ ಹೇಳಿದ್ರೆ, ಇದು ನನಗೆ ವೈಯಕ್ತಿಕವಾದ ಮಾಹಿತಿ ಅಂದ್ರೆ, ಈಗ ಬ್ರಾಹ್ಮಣ ಸಮುದಾಯವನ್ನು ತೆಗೆದುಕೊಳ್ಳೋಣ, ನಮ್ದು ಎಷ್ಟೇ ಸಂಖ್ಯೆ ಇದ್ರು ಸರ್ಕಾರದಿಂದ ಏನೋ ಅನುಕೂಲತೆಗಳನ್ನೇನೋ ನಾವು ಹೆಚ್ಚಿನ ಅಪೇಕ್ಷೆ ಏನು ಇಲ್ಲದೆ ಹೋದ್ರು ಸಹ, ನಮ್ಮ ಸಂಖ್ಯೆ ಸುಮಾರು 45 ಲಕ್ಷ ಇದ್ರೆ ಸುಮಾರು 14 ಲಕ್ಷ ಅಂತ ತೋರಿಸಿದ್ದಾರೆ. ಅಂದ್ರೆ ಎರಡನೇದು, ಈ ಜಾತಿ ಯಾವ ರೀತಿ ಕ್ಯಾಟಗರೈಸ್ ಮಾಡ್ತೀರಾ? ಯಾವನೊಬ್ಬ ಹವ್ಯಕ ಬ್ರಾಹ್ಮಣ ಅಂತ ಆಗ್ತಾನೆ, ಇನ್ನೊಂದು ಬ್ರಾಹ್ಮಣ ಅಂತ ಹೇಳ್ತಾನೆ, ಅದನ್ನೆಲ್ಲ ಈ ಸಬ್ ಡಿವಿಷನ್ ಮಾಡ್ಬಿಟ್ಟು ಉಪಪಂಗಡಗಳ ಆಧಾರದ ಮೇಲೆ ಇದನ್ನ ಮಾಡಿರೋದು, ಇದು ಸರಿಯಾದಂತ ಮಾಹಿತಿ ಸಿಗಲ್ಲ. ಹಾಗಾದ್ರೆ ಮೊದಲನೇದಾಗಿ ಎಷ್ಟು ಜಾತಿಗಳಿದ್ದಾರೆ, ಆ ಜಾತಿಗಳು ಒಳಗಡೆ ಬರ್ತಾರ ಜನ ಅಂತ ಹೇಳಿ ನೋಡಿಕೊಂಡು ಅದ್ರ ಪ್ರಕಾರ ಒಂದು ಗಣತಿ ಮಾಡಿದ್ರೆ ಸರಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ರು ಹೋಗ್ತಾರೆ, ಅವ್ರ ಮನೇಲಿ ಅವ್ರು ಏನ್ ಹೇಳ್ತಾರೋ ಅದನ್ನೇ ಬರ್ಕೊಂಡು ಬರ್ತಕ್ಕಂತ ಒಂದು ಸನ್ನಿವೇಶ. ಅದನ್ನೇನು ಸ್ಕ್ರೂಟಿನಿ ಏನ್ ಮಾಡೋಲ್ಲ, ಯಾರು ಏನ್ ಹೇಳ್ತಾರೆ ಅದನ್ನ ಬರ್ಕೊಂಡ್ ಬರ್ತಾರೆ. ಆ ದೃಷ್ಟಿಯಲ್ಲಿ ಈಗ ಎಲ್ಲಾ ಕಡೆ ಹೋಗಿದಾರ, ಜಾತಿ ಗಣತಿ ಆಗಿದೆಯಾ ಅಂತ ನೋಡಿದ್ರೆ, ನಾವು ಅನೇಕ ಭಾಗಗಳಲ್ಲಿ ಅನೇಕ ಮನೆಯವರಲ್ಲಿ ವಿಚಾರಿಸಿದಾಗ ನಮ್ಮ ಮನೆಯಲ್ಲೂ ಸೇರಿ ಇವ್ರು ಯಾರು ಬಂದೇ ಇಲ್ಲ, ಎಲ್ಲಿ ಇವರು ಗಣತಿ ಮಾಡಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಶೋಕ್ ಸರ್, ಈಗ ಇಲ್ಲಿ ಪ್ರಶ್ನೆ ಎಲ್ಲೋ ಒಂದಷ್ಟು ಮನೆ ಬಿಟ್ಟು ಹೋಗ್ಬಿಟ್ಟಿರಬಹುದು,
ಅದಕ್ಕೆ ಎಲ್ಲ ಪರಿಪೂರ್ಣತೆ ಆಗಿಲ್ಲ ಅಂತ ನಾವು ಭಾವಿಸೋಕ್ಕಾಗುತ್ತಾ? ನಮ್ಮ ಜಾತಿಲೂ ಬಿಟ್ಟು ಹೋಗಿದ್ದೀರಿ ಹಾಗಂತ ಇದು ಸರಿ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಅಂತ ಬಂದು ಈಗ ನಾನು ಮಧ್ಯಾಹ್ನ ಕೆಲವು ಅಪ್ಡೇಟ್ಸನ್ನು ಗಮನಿಸ್ತಾ ಇದ್ದೆ. ಸುಮಾರು 7 ಲಕ್ಷ ಜನ, ಕೆಲವರು ಅವ್ರ ಜಾತಿ ಹೆಸರು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ, ಇನ್ನು ಕೆಲವರು ನಮ್ಮ ಜಾತಿ ಯಾವುದು ನನಗೆ ಗೊತ್ತಿಲ್ಲ ಅಂತ ಕೆಲವರು ಆನ್ಸರ್ ಮಾಡಿದ್ದಾರಂತೆ, ನನ್ನ ಜಾತಿನ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರಂತೆ, ಇನ್ನು ಕೆಲವರು ನಾನೊಬ್ಬ ಮನುಷ್ಯ ಜಾತಿ ಅಂತ ಹೇಳ್ಕೊಂಡಿದ್ದಾರಂತೆ. ಇದನ್ನೇನು ಮಾಡೋಣ ನಾವು ಅಂತ. ಅದೇ ಈಗ ಸಬ್ಸ್ಟಾನ್ಷಿಯಲ್ ಕಂಪ್ಲೇಂಟ್ಸ್ ಆಗಿರ್ಬೇಕು. ನೀವು ಬಹುಮಟ್ಟಿಗೆ ಯಾವ್ದೋ ಒಂದು ಮನೆ 2 ಮನೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಪಕ್ಕಕ್ಕಿಡ್ಬೋದು. ಆದ್ರೆ ಬಹಳಷ್ಟು ಮನೆಗಳಲ್ಲಿ ಇದನ್ನ ಮಾಹಿತಿ ಆಧಾರ ಮಾಡದಲ್ಲೇ ಇರೋದ್ರಿಂದ, ಆಮೇಲೆ ನೀವ್ ಹೇಳ್ದಂಗೆ ಕೆಲವರು ನನ್ನ ಜಾತಿ ಯಾವ್ದು ಅಂತಾನೆ ಗುರುತಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲದೆ ಇದ್ದಾಗ ಯಾವ ಆಧಾರದ ಮೇಲೆ ಗಣತಿ ಮಾಡೋದು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಇದರಲ್ಲಿ ಉಪಪಂಗಡಗಳ ಆಧಾರದ ಮೇಲೆ ಗಣತಿ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅದೊಂದು ಪ್ರಶ್ನೆ. ಮೂರನೇದು, ಇವರು ಧರ್ಮಾಧಾರಿತವಾಗಿ ಹೇಗೆ ಗಣತಿ ಮಾಡಿದ್ರು? ಇದು ಜಾತಿಗಳನ್ನ ಅಷ್ಟನ್ನೇ ಗಣತಿ ಮಾಡ್ಬೇಕು. ಈಗ ಮುಸಲ್ಮಾನರು ಎಷ್ಟು, ಕ್ರಿಶ್ಚಿಯನ್ಸ್ ಎಷ್ಟು, ಅದನ್ನ ಆ ಗಣತಿ ತಗೊಳ್ಳೋ ಅವಶ್ಯಕತೆ ಏನಿತ್ತೀಗ? ಅಲ್ಪಸಂಖ್ಯಾತ ಬೇರೆ ಒಂದು ಮಾಹಿತಿ, ಬೇರೆ ಒಂದು ಅನುಕೂಲತೆಗಳಲ್ಲಿ ಸಂವಿಧಾನದಲ್ಲೇ ಕಲ್ಪಿಸಿದೆ. ಹಾಗಾಗಿ ಜಾತಿಗಳನ್ನ ನೋಡ್ಬೇಕಾದ್ರೆ ಹಾಗಾದ್ರೆ ಮುಸಲ್ಮಾನರಲ್ಲಿ ಶಿಯಾಗಳು, ಸುನ್ನಿಗಳು, ಅಹಮದಿಯಗಳು, ವಹಾಬಿಗಳು, ಈ ರೀತಿಯಾದಂತ ಅವರಲ್ಲೂ ಬೇರೆ ಬೇರೆ ಗುಂಪುಗಳಿದೆ. ಇದು ಯಾವ ಆಧಾರದ ಮೇಲೆ ಮುಸ್ಲಿಮರು ಮಾತ್ರ ಒಂದೇ ಒಂದು ಗುಂಪನ್ನಾಗಿ ಮಾಡಿ ಹಿಂದೂಗಳದ್ದೆಲ್ಲ ಭಿನ್ನ ಭಿನ್ನ ಗುಂಪುಗಳನ್ನ ಮಾಡಿ ಎಲ್ಲರ ಸಂಖ್ಯೆಯು ಕಮ್ಮಿ ಆಗತಕ್ಕಂತ ಮಾಡದಂತ ಗಣತಿ ಅಂತ ಹೇಳಿ ನನಗಂತ. ಅಶೋಕ್ ಸರ್, ಈಗ ಒಂದು ಮಾಧ್ಯಮ ಪ್ರಕಟಣೆ ಇದೆ ಸಿದ್ದರಾಮಯ್ಯ ಅವ್ರದ್ದು, CM ಅವ್ರದ್ದು. ಒಂದು ಮಾತು ಹೇಳ್ತಾರಲ್ಲಿ, ಅವ್ರದ್ದು ಹೀಗಿದೆ ಆ ಒಂದು ಮಾಧ್ಯಮ ಪ್ರಕಟಣೆ: ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡಬಾರದು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಎನ್ನುವ ಹಸಿ ಸುಳ್ಳನ್ನು ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವರು ಹೇಳಿರುವುದು ಅತ್ಯಂತ ವಿಷಾದನೀಯವಾದುದು. ಮತೀಯ ದ್ವೇಷ ಹುಟ್ಟಿಸಬೇಕೆಂಬ ಏಕೈಕ ದುರುದ್ದೇಶದಿಂದ ಈ ರೀತಿಯ ಸುಳ್ಳುಗಳನ್ನು ಹೇಳುವ ಮಟ್ಟಕ್ಕೆ ದೇಶದ ಪ್ರಧಾನಿ ಇಳಿಯಬಾರದಾಗಿತ್ತು. ಸಿದ್ದರಾಮಯ್ಯ ಅವರ ಮಾಧ್ಯಮ ಪ್ರಕಟಣೆ ಸರ್ ಇದು. ಅಂದ್ರೆ ಈಗ ಅಂಬೇಡ್ಕರ್ ಹೇಳಿದಾರೋ ಬಿಟ್ಟರು ನಾವು ಸಂವಿಧಾನದಲ್ಲಿ ನೋಡ್ಬೇಕಲ್ಲ. ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಆಗಿರೋರು ಮತ್ತೆ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ನವ್ರಿಗೆ ಮೀಸಲಾತಿ ಮಾಡ್ಬೇಕು. ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳಿದ್ದಾರೆ, ಯಾರು ಅವರ ಜಾತಿ ಅನ್ನೋದು ಒಂದು ಅಂಶ ಮೀಸಲಾತಿ ಕೊಡೋದಕ್ಕೆ ಹಿಂದುಳಿದಿದ್ದಾರೆ ಅನ್ನೋದಕ್ಕೆ ಕೇವಲ ಒಂದು ಕ್ರೈಟೀರಿಯಾ ಅಷ್ಟೇ, ಅದೊಂದೇ ಅಂತಿಮವಾದ್ದಲ್ಲ. ಹಾಗಾದ್ರೆ ಜಾತಿ ಗಣಿತ ಮಾಡ್ಬೇಕಾದ್ರೆ ಲಿಂಗಾಯತರು, ಒಕ್ಕಲಿಗರಲ್ಲಿ ಅವರ ಒಂದು ಸ್ಥಿತಿಗತಿಗಳೇನು ಅಂತ ಸರ್ವೆ ಏನ್ ಮಾಡಿಲ್ಲ. ನೀವು ಇಡೀ ಜಾತಿಯನ್ನೇ ಒಟ್ಟಾಗಿ ತೆಗೆದುಕೊಂಡು ಮೀಸಲಾತಿ ಬೇಕು ಅಂತ ಹೇಳೋದಕ್ಕಾಗತ್ತಾ ಅನ್ನೋದು ಮೊದಲನೇದು. ಎರಡನೇದು, ಈ ಧರ್ಮಾಧಾರಿತದಲ್ಲಿ ನಿಮಗೆ ಮೀಸಲಾತಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಧರ್ಮದಲ್ಲಿ ಆಧಾರದ ಮೇಲೆ ಅವ್ರು ಬೇರೆ ಬೇರೆ ಪ್ರಾವಿಷನ್ ಇದೆ ಸಂವಿಧಾನದಲ್ಲಿ. ಅವರಿಗೆ ಬೇರೆ ಅಲ್ಪಸಂಖ್ಯಾತಗಳು ಶಿಕ್ಷಣ ಸಂಸ್ಥೆಗಳನ್ನ ಮಾಡಬಹುದು. ಆ ರೀತಿ ಲಿಂಗ್ವಿಸ್ಟಿಕ್ ಅಂಡ್ ರಿಲಿಜಿಯಸ್ ಮೈನಾರಿಟಿಗಳಿಗೆ ಬೇರೆ ಬೇರೆ ಒಂದು ಅವಕಾಶಗಳಿದೆ. ಆದ್ರೆ ಇದರಲ್ಲಿ ಮಾತ್ರ ಯಾರು ಹಿಂದುಳಿದವರು, ಯಾರು ನಮ್ಮ ಧರ್ಮದಲ್ಲಿ ಅಸ್ಪೃಶ್ಯರು, ಅವರನ್ನ ತುಳಿತಕ್ಕೆ ಒಳಗಾದವರು, ಅಂಥವ್ರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಇವರೆಲ್ಲ ಏನು ಮುಸಲ್ಮಾನರ ಜಾತಿ ಪದ್ಧತಿ ಇಲ್ಲ, ಆ ರೀತಿ ಅಸ್ಪೃಶ್ಯರು ಅಂತ ತುಳಿಯೋ ಪ್ರಶ್ನೆನೂ ಇಲ್ಲ. ಆದ ಕಾರಣ ಧರ್ಮಾಧಾರಿತವಾಗಿ ಇವರು ಜಾತಿ ಗಣತಿ ಅಂತ ಹೇಳಿದ್ರೆ ಮುಸಲ್ಮಾನರು ಒಂದು ಜಾತಿ ಅಲ್ವಲ್ಲ. ಆ ದೃಷ್ಟಿಯಲ್ಲಿ ಇದು ಸೂಕ್ತವಾದಂತ ಜಾತಿ ಗಣತಿ ಅಲ್ಲ. ಇದರ ಆಧಾರದ ಮೇಲೆ ಮುಂದುವರೆದ್ರೆ ಅನೇಕ ಸಮುದಾಯಗಳಿಗೆ ಅಸಮಾಧಾನ ಆಗುತ್ತೆ, ಸಣ್ಣ ಸಣ್ಣ ಸಮುದಾಯಗಳಿಗೆ ಅನ್ಯಾಯವೂ ಆಗುತ್ತೆ. ಫೈನ್ ಸರ್, ಫೈನ್. ನಾನು ಚಿಕ್ಕರಂಗೇಗೌಡರನ್ನ ಮಾತಾಡಿಸ್ತೀನಿ. ಚಿಕ್ಕರಂಗೇಗೌಡರ, ಈಗ ನಿಮ್ಮ ಪ್ರಕಾರ ಒಕ್ಕಲಿಗ ಸಮುದಾಯದವ್ರು ಎಷ್ಟು ಜನ ಇರಬಹುದು ನಮ್ಮ ಸ್ಟೇಟಲ್ಲಿ? ಅಂದಾಜಿಗೆ ಹೇಳಿ, ನಾನೇನು ಸರ್ವೆ ಮಾಡಿಬಿಟ್ಟು ಹೇಳಿ ಅಂತ ಕೇಳಲ್ಲ. ನಿಮ್ಗೆ ಅಂದಾಜು ಎಷ್ಟು ಜನ ಇರಬಹುದು ಸರ್? ಈಗ ಮೊದಲೆಲ್ಲ 2ನೇ ಸ್ಥಾನದಲ್ಲಿ ಇದ್ರಿ ಅಂತ ಅಲ್ಲ, ಅದು 2ನೇ ಸ್ಥಾನ ಅಂತ ಹೇಳ್ತಾರೆ. ಈಗ 54 ಜನ ಒಂದು ಆಧಾರ ಕೊಟ್ಬಿಡ್ತೀನಿ ನಿಮಗೆ. 54 ಜನ ಹತ್ತತ್ರ ಒಕ್ಕಲಿಗರು MLAಗಳಿದ್ದಾರೆ. ಈ ಪತ್ರಿಕೆಗಳಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿವಾರು ಕೊಟ್ಟಿದ್ರು. ಅದರ ಅಂಕಿ ಸಂಖ್ಯೆಯನ್ನು ನಾವು ತಗೊಂಡ್ರೆ ಕನಿಷ್ಠ ಪಕ್ಷ ಒಂದೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ 1 ಲಕ್ಷ ಜನ ಒಕ್ಕಲಿಗರು ಸಿಗ್ತಾರೆ. 54 ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿದ್ರೆ 54 ಲಕ್ಷ ಜನ ಅಲ್ಲಿ ನಿಮಗೆ ಮತದಾರರು ಸಿಗ್ತಾರೆ. ಮತದಾರರು ಪೂರ್ತಿ ಜನಸಂಖ್ಯೆ ಅಲ್ಲ, ಮತದಾರರೇ ನಿಮಗೆ ಅಧಿಕೃತವಾಗಿ ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಂಡಿರೋ ಪ್ರಕಾರ ತಗೊಂಡ್ರೆ ಆ 54 ಲಕ್ಷ ಜನ ಮತದಾರರ ಮನೆಯಲ್ಲಿರುವಂಥ ಮಕ್ಕಳ ಸಂಖ್ಯೆನ ನೀವು ಸೇರಿಸ್ಕೊಂಡ್ರೆ, ಆಮೇಲೆ ಎಷ್ಟೋ ಜನ ಮತದಾರರ ಪಟ್ಟಿಯಲ್ಲಿ ಇಲ್ಲದೇ ಇರೋರ ಸಂಖ್ಯೆ ಎಲ್ಲ ಸೇರಿಸ್ಕೊಂಡ್ರೆ ಹತ್ತತ್ರ ಇದು 90 ಲಕ್ಷಕ್ಕೆ ಬಂದು ನಿಲ್ಲುತ್ತೆ ಅನ್ನೋದು ಒಂದು. ಇನ್ನೊಂದು,
ರಾಜ್ಯ ಒಕ್ಕಲಿಗರ ಸಂಘದ ಒಂದು ಅಧಿಕೃತ ಮಾಹಿತಿಯ ಪ್ರಕಾರ ಅಲ್ಲಿರುವಂಥ ಸದಸ್ಯತ್ವವನ್ನು ನಾವು ಲೆಕ್ಕಕ್ಕೆ ತೊಗೊಂಡ್ರೆ ಒಂದು ಮಹಾಲಕ್ಷ್ಮಿ ಲೇಔಟ್ದು ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ, ಇಡೀ ರಾಜ್ಯದ ಒಕ್ಕಲಿಗರ ಸಂಘದ ಅತ್ಯಂತ ಹೆಚ್ಚು ಮತದಾರರಿರೋದು ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳ್ತಾರೆ. ಓಕೆ. ಅಲ್ಲಿನ ಒಕ್ಕಲಿಗರ ಸಂಘದ ಮತದಾರರ ಪಟ್ಟಿಯನ್ನು ಕೂಡ ತಯಾರು ಮಾಡಿರೋದು ರಾಜ್ಯ ಸರ್ಕಾರದ ಒಂದು ಇಲಾಖೆ, ಸಹಕಾರಿ ಇಲಾಖೆಯವರ ಆದೇಶದ ಮೇರೆಗೆ ಅದು ತಯಾರಾಗಿರುತ್ತೆ. ಓಕೆ. ಅಲ್ಲಿ 80,000 ಜನ ಒಕ್ಕಲಿಗರಿದ್ದಾರೆ ಅಂತೇಳಿ ಮತದಾರರ ಪಟ್ಟಿಯೇ ಹೇಳುತ್ತೆ. ಓಕೆ. ಆಮೇಲೆ ಮನೆಯವರೆಲ್ಲ ಸದಸ್ಯರಾಗಿರಲ್ಲ. ಓಕೆ, ಕರೆಕ್ಟ್. ಸೊ ಈ ಅರ್ಥದಲ್ಲಿ ತೊಗೊಂಡ್ರೆ ಮಹಾಲಕ್ಷ್ಮಿ ಲೇಔಟಲ್ಲಿ ಮೆಜಾರಿಟಿ ಒಕ್ಕಲಿಗರು ಇವತ್ತಿಗೂ ಇದ್ದಾರೆ. ಓಕೆ. ಈ ಜಾತಿ ಸಮೀಕ್ಷೆ ಅಥವಾ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಮಾಡಿದ್ರಲ್ಲ, ಮಹಾಲಕ್ಷ್ಮಿ ಲೇಔಟಲ್ಲಿ ತುಂಬ ಕಡೆ ಬಂದೇ ಇಲ್ಲ. ಓಕೆ. ಸರಿ, ನೀವು ಜಾಸ್ತಿ ಇದ್ದು ಬಿಟ್ರಿ ಚಿಕ್ಕರಂಗೇಗೌಡ್ರೆ, ಜಾಸ್ತಿ ಇದ್ದು ಬಿಟ್ರಿ, 90 ಲಕ್ಷ ಇದ್ದಿರೋ 1 ಕೋಟಿನೇ ಇದ್ದು ಬಿಟ್ರು, ಏನೀಗ ಅದಕ್ಕೆ? ಈಗ ಜಾಸ್ತಿ ಇದ್ರೂ ಕಿರೀಟ ಬರಲ್ಲ, ಕಡಿಮೆ ಇದ್ರೂ ಕಿರೀಟ ಹೋಗಲ್ಲ. ಆದ್ರೆ ಕಮ್ಮಿ ತೋರಿಸ್ಬಿಟ್ಟು ಎಲ್ಲ ಜಾತಿ ನಿಮ್ಮೊಬ್ಬರಿಗೆ ಕೇಳ, ಬೇರೆಯವರು ಇನ್ಯಾರಿಗೋ ಒಳ್ಳೇದ್ ಮಾಡಕ್ ಹೋಗಿ ಇವ್ರನ್ನ ಯಾಕೆ ನೀವು ಡಿವೈಡ್ ಮಾಡ್ತೀರಾ? ಅದು ಮೂಲಭೂತ ಪ್ರಶ್ನೆ. ಡಿವೈಡ್ ಆಗಿದೆ ಅಂತ ಹೇಳೋದು, ಡಿವೈಡ್ ಮಾಡೋದು. ಓಕೆ. ಆಮೇಲೆ ಉಪಪಂಗಡಗಳು, ಆಮೇಲೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಓಕೆ. ಆಮೇಲೆ ಇನ್ನೂ ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಹಿಂದುಳಿದ ವರ್ಗದ ಶಾಶ್ವತ ಆಯೋಗ ಅಂತ ಏನಿದೆಯೋ ಅಲ್ಲಿರುವಂಥ ಪಟ್ಟಿ ಮಾಡಿದಾರಲ್ಲ, ಆ ಜಾತಿ ಪಟ್ಟಿಗಳು ಅವ್ಯಾವೂ ಕೂಡ ಶಾಸ್ತ್ರೀಯವಾಗಿ ಅಧ್ಯಯನ ಆಗಿರುವಂಥ ಪಟ್ಟಿಗಳಲ್ಲ. ಕುಲಶಾಸ್ತ್ರೀಯ ಅಧ್ಯಯನ ಸರಿಯಾಗಿ ನಡೆದಿರುವಂಥದ್ದಲ್ಲ. ಓಕೆ. ಯಾರು ಬೇಕಾದ್ರೂ ಹೋಗಿ ನಾನು ಒಂದು 2-3 ಅವರ ಹಿಯರಿಂಗಲ್ಲಿ ಭಾಗವಹಿಸಿದ್ದೀನಿ. ಯಾರು ಬೇಕಾದ್ರೂ ಹೋಗಿ ನಾನು ಈ ಜಾತಿ ಸೇರಿಸ್ಕೊಂಡಿದ್ರೆ ಸೇರಿಸ್ಕೊಂಡ್ಬಿಡ್ತಾರೆ, ಅದಕ್ಕೂ ನಂಬರ್ ಕೊಡ್ತಾರೆ. ಓಕೆ. ಅದನ್ನು ಕ್ರಾಸ್ ಚೆಕ್ ಮಾಡೋ ವ್ಯವಸ್ಥೆನೇ ಇಲ್ಲ. ಆಮೇಲೆ ಇದಕ್ಕೆ ಆಧಾರ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಮಠದ ಸ್ವಾಮೀಜಿಗಳು ಒಂದು ಪತ್ರ ಕೊಡ್ತಾರೆ. ಚಿಕ್ಕರಂಗೇಗೌಡರಿಗೆ ಇನ್ಚಾರ್ಜ್ ಮಾಡ್ಬಿಟ್ಟಿದ್ರೆ ಏನು ಮಾಡ್ಬಿಡ್ತಿದ್ರಿ? ಯಾರಿಗೆ? ಈಗ ಒಂದು ಜಾತಿ ಸರ್ಟಿಫಿಕೇಟ್ ತಗೋಬೇಕಾದ್ರೆ ತಹಸೀಲ್ದಾರ್ ಕಚೇರಿ 1.25 ಕೋಟಿ ಮನೆ ಸ್ವಾಮಿ, ತಹಸೀಲ್ದಾರ್ 1.25 ಕೋಟಿ ಮನೆ ರಾಜ್ಯದಲ್ಲಿ ಅಲ್ಲಲ್ಲ. ಈಗ ಅಲ್ಲ, ವಿಷಯಾಂತರ ಆಗೋದು ಬೇಡ. ನಾನಿಲ್ಲಿ ಹೇಳ್ತಾ ಇರೋದು, ಜಾತಿಯನ್ನ ಸರ್ಟಿಫೈ ಮಾಡೋದು ಯಾರು? ಓಕೆ. ಮಠದ ಸ್ವಾಮೀಜಿಗಳ ಇಲ್ಲ ಇವರ ತಹಸೀಲ್ದಾರ್, ಸರ್ಕಾರದ ಅಧಿಕಾರಿಗಳು ಇದು ಮಾಡಬೇಕು. ಇಲ್ಲೇನಾಗಿದೆ, ಅವ್ನು ಹೇಳಿದ್ದನ್ನು ನಾವು ಬರ್ಕೊಂಡಿದೀವಿ ಅಂತ ಬರ್ಕೊಂಡಿದ್ದಾರೆ. ಈ ಬರ್ಕೊಂಡಿರೋದ್ರಲ್ಲಿ ಒಂದು ನನಗೆ ಆಶ್ಚರ್ಯ ಆಗಿದ್ದು ಅಂತ, ಗೌಡ ಅಂದ್ಬಿಟ್ಟು ಎಷ್ಟೋ ಒಂದು 80,000 1 ಲಕ್ಷ ಏನೋ ತೋರಿಸಿದ್ದಾರೆ. ಗೌಡ ಅನ್ನೋ ಜಾತಿ ಇರಕ್ಕೆ ಸಾಧ್ಯನೇ ಇಲ್ಲ, ಹೇಳ್ತೀನಿ ಕೇಳಿ. ಓಕೆ. ಗೌಡ ಅನ್ನೋದು ಒಕ್ಕಲಿಗರಲ್ಲೂ ಇಟ್ಕೊಂತಾರೆ, ಲಿಂಗಾಯತರಲ್ಲೂ ಇಟ್ಕೊಂತಾರೆ, ಕುರುಬರಲ್ಲಿ, ಈಡಿಗರಲ್ಲಿ, ಗಾಣಿಗರಲ್ಲಿ, ಗಾಣಿಗರಲ್ಲ ಕ್ಷಮಿಸಿ, ಗೊಲ್ಲರಲ್ಲಿ, ತಿಗಳರಲ್ಲಿ ಎಲ್ಲರೂ ಇಟ್ಕೊಂತಾರೆ. ಇನ್ನೂ ಒಂದು ಹೆಜ್ಜೆ ನೀವು ಬಂದ್ಬಿಟ್ರೆ, ಚಾಮರಾಜನಗರ ಯಳಂದೂರು ಅಂತ ಇದೆ, ಅಲ್ಲಿ ಮುಸಲ್ಮಾನರನ್ನ ಯಾರನ್ನ ಕೇಳ್ಬಿಟ್ರೆ ಏನಾದ್ರೂ ಒಂದು ನಿಮ್ಮ ಅಭಿಪ್ರಾಯ ಹೇಳಿ ಅಂದ್ರೆ, ಇಲ್ಲ ನಮ್ಮ ಗೌಡ್ಗಳು ಕೇಳ್ಬಿಟ್ಟು ನಾಳೆ ಹೇಳ್ತೀನಿ ಅಂತಾರೆ. ಇವ್ರು ಯಾಕೆ ಮುಸಲ್ಮಾನರು ಗೌಡ್ಗಳನ್ನ ಕೇಳ್ತಾರೆ ಅಂದ್ರೆ, ಅವರ ಲೀಡರ್ಗಳಿಗೆ ಅವರು ಗೌಡ್ರು ಅಂತಲೇ ಕರೆಯೋದು, ನಾಯಕ ಅಂತ. ಈ ನಾಯಕ, ಗಾವುಂಡ ಅಂದ್ರೆ ಗ್ರಾಮದ ಮುಖಂಡ, ಈ ರೀತಿ ಅದು ಪದನಿಮಿತ್ತ ಹೆಸರೇ ವಿನ ಅದು ಜಾತಿ ಅಲ್ಲ. ಈಗ ಅಲ್ಲೇನಾಗಿದೆ, ಗೌಡ ಅಂತ ತೋರಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವ ಜಾತಿ? ಅವ್ರನ್ನ ನೀವು ಸಾಮಾಜಿಕವಾಗಿ ಯಾವ ಇದಕ್ಕೆ ಸೇರಿಸ್ತೀರ? ನೀವು ಒಕ್ಕಲಿಗ ಅಂತ ಹೇಳ್ಬೇಕಾಗಿತ್ತು ಅಂತ ಅಲ್ಲ. ಈಗ ನೀವು ಗೌಡ ಅಂತ ಹೇಳಿದ್ರೆ ಅದೊಂದು ಜಾತಿ ಅಲ್ಲ, ಎಲ್ಲ ಸರ್ಟಿಫೈ ಮಾಡ್ಬೇಕು, ಅದಕ್ಕೆ ಡೆಫಿನೇಷನ್ ಕೊಡಬೇಕು. ಆ ಥರದ್ದು ತುಂಬಾ ತಪ್ಪುಗಳೆಲ್ಲ ಆಗ್ಬಿಟ್ಟಿದ್ದಾವೆ. ಆಮೇಲೆ ಉಪಪಂಗಡಗಳ ಬಗ್ಗೆ ಇನ್ನೊಂದು ಶಾಕಿಂಗು, ನಾನು ಇದು ನೋಡಿದಾಗ ಹೇಳಿದ್ದು, 3,000 ಚಿಲ್ಲರೆ ತೋರಿಸಿದ್ದಾರೆ, ಯಾವುದು ಮರ್ಸುಗಳು ಅಂತ ಹೇಳಿ. ನೆನ್ನೆನೂ ಕೂಡ ನಾವು ಸ್ವಲ್ಪ ಚರ್ಚೆ ಮಾಡ್ತಾ ಇದ್ವಿ. ಕರ್ನಾಟಕ ರಾಜ್ಯದಲ್ಲಿ 3,000 ಮರ್ಸುಗಳು ಅಂತ ಹೇಳಿದ್ರೆ ನಿಜವಾಗಿ ಇದು ಒಂಥರ ನಗಬೇಕು, ಅಳಬೇಕು. ಇದು ಹೆಂಗೆ? ಅದನ್ನು ಇನ್ನೊಬ್ರು ಯಾರೋ ನನ್ನ ಸ್ನೇಹಿತರು ಹೇಳಿದ್ರೆ, ಇಲ್ಲ ಅವ್ರು ಯಾರೋ ಬರ್ಸ್ಕೊಂಡಿಲ್ಲ, ಅವರು ಒಕ್ಕಲಿಗ ಅಂತ ಬರ್ಸ್ಕೊಂಡಿದ್ದಾರೆ. ಆಯ್ತು, ಅವ್ರು ಏನು ಹೇಳ್ತಾರೆ ಅದನ್ನು ಬರ್ಕೊಂಡ್ಬಿಡ್ತೀರಾ? ಈಗ ನಾನು SC ಅಂತ ಬರ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಬರ್ಸ್ಕೊಂಡ್ಬಿಡ್ತೀರಾ? ಹಂಗೆ ಬಿಟ್ಬಿಟ್ರೆ ಎಲ್ಲರೂ ಸೌಲಭ್ಯದ ಕಡೆ ಹೊಟ್ಟೋಗ್ತಾರೆ. ಕರೆಕ್ಟ್. ಸೊ ನೀವು ಜಾತಿ ಅಂದರೆ ನಿರ್ದಿಷ್ಟವಾಗಿ ಅದಕ್ಕೊಂದು ಮಾನದಂಡ ಅಂತ ಫಿಕ್ಸ್ ಮಾಡಿಬಿಟ್ಟು ಆ ಥರ ಇದ್ರೆ ಮಾತ್ರ ಆ ಜಾತಿಯನ್ನು ಸರ್ಟಿಫೈ ಮಾಡ್ತೀವಿ. ಈಗ ಕೆಲವರು ನಾವು ಯಾವುದೇ ಜಾತಿ ಇಲ್ಲ ಅಂತ ಹೇಳ್ತಾರೆ. ಎಸ್, ಅವ್ರದ್ದು ಒಂದು ಜಾತಿ ರಹಿತ ವರ್ಗ ಅಂತ, ಇದನ್ನು ನಮ್ಮ ಪ್ರೊಫೆಸರ್ ರಂಜನ್ ಸ್ವಾಮಿ ಅವರು ಹೇಳಿದರು. ಆ ಒಂದು ವರ್ಗವನ್ನು ಸೃಷ್ಟಿ ಮಾಡಿ ಅವ್ರಿಗೊಂದು 5% ರಿಸರ್ವೇಷನ್ ಕೊಡಿ ಅಂತ. ಅದೇನು ತಪ್ಪೇನಿಲ್ಲ, ಅದು ಎಲ್ಲ ಜಾತಿಯನ್ನು ಬಿಟ್ಟು ಜಾತ್ಯತೀತ ಸಮಾಜ ಕಟ್ಟೋ ನಿಟ್ಟಿನಲ್ಲಿ ಅದು ಓಕೆ. ಇಲ್ಲಿ ಜಾತಿಯನ್ನು ಮೊದಲು ನೀವು ಸರ್ಟಿಫೈ ಮಾಡಿ. ಉಪಪಂಗಡಗಳಿದ್ರೆ ಉಪಪಂಗಡ, ಇಲ್ಲ ಅಂದ್ರೆ ಉಪಪಂಗಡ ಇಲ್ಲ, ಒಕ್ಕಲಿಗರೆಲ್ಲ ಒಂದೇ, ಲಿಂಗಾಯತರೆಲ್ಲ ಒಂದೇ, ಏನೋ ಒಂದು ಕೊಡ್ಬೇಕು ಮಾನದಂಡ. ಏನು ಇಲ್ದೇನೆ ಅವ್ರು ಕೊಟ್ಟಿದ್ದೆಲ್ಲ ಎತ್ತೀತು, ಕೊಟ್ಟಿಗೆ ಕಟ್ಟು, ಅವ್ರು ಹೇಳಿದ್ರು ನಾವು ಬರ್ಕೊಂಡ್ವಿ. ಚರ್ಚೆ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಮುದಾಯಗಳು ಒಂದು ಕಡೆ ಚರ್ಚೆ ಮಾಡ್ತಾ ಇವೆ, ಅಸಮಾಧಾನ ಹೊರ ಹಾಕ್ತಾ ಇವೆ. ಕೆಲವರು ಖುಷಿ ಇರಬಹುದು, ಅನೇಕರಿಗೆ ಅಸಮಾಧಾನ ಇರಬಹುದು. ಇದರ ಮಧ್ಯದಲ್ಲಿ ಇವತ್ತು ನಾಗರಾಜ್ ಯಾದವ್ ಅವರು ಜೊತೆಗೆ ಸಂತೋಷ್ ಲಾಡ್ ಅವರು ಏನು ಮಾತಾಡಿದ್ದಾರೆ ನೋಡಿ. ನನ್ನ
ಜವಾಬ್ದಾರಿ ಆಗ್ತದೆ. ನಾನು ಸಮುದಾಯದ ಭಾಳ ಜನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ನಾವು 25-30 ಲಕ್ಷ ಇರ್ತಕ್ಕಂಥ ಸಂದರ್ಭ 10 ಲಕ್ಷ ಯಾಕೆ ತೋರಿಸಿದ್ದಾರೆ ಅಂತಕ್ಕಂಥದ್ದು. ಕ್ಯಾಟಗರಿ 1ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಕ್ಯಾಟಗರಿ 1A 1B ಅಂತ ಮಾಡಿ ಗೊಲ್ಲರು ಮತ್ತು ಯಾದವರು ಒಂದೇ ಆದರೂ ಕೂಡ ಅದನ್ನ ವಿಂಗಡಿಸಿರ್ತಕ್ಕಂಥದ್ದಕ್ಕೆ ನಮ್ಮ ಆಕ್ಷೇಪ ಇರತಕ್ಕಂಥದ್ದು ಸಮುದಾಯದ ಆಕ್ಷೇಪ ಆಗ್ತದೆ. ನಾನು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಒಬ್ಬ ಶಾಸಕನಾಗಿರ್ತಕ್ಕಂಥ ನಾನು ಸರ್ಕಾರಕ್ಕೆ ವಿರೋಧ ಮಾಡ್ತಕ್ಕಂಥ ಪ್ರಶ್ನೆನೇ ಅಲ್ಲ. ಈಗೇನು ಪತ್ರಿಕೆಗಳು ಬಂದಿದೆಯೋ ಅದು ಸತ್ಯವೋ ಇಲ್ಲವೋ ಅಂತಕ್ಕಂಥ ಕ್ಯಾಬಿನೆಟಲ್ಲಿ ಚರ್ಚೆ ಆದಾಗ ಗೊತ್ತಾಗ್ತದೆ. ಗೊತ್ತಾದ ನಂತರ ನಮ್ಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಸಿದ್ದರಾಮಯ್ಯ ಸಾಹೇಬರು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ವಿಚಾರಧಾರೆಗಳನ್ನು ಮನವಿ ಮಾಡಲಿಕ್ಕೋಸ್ಕರ, ಮಂತ್ರಿಗಳಲ್ಲಿ ಮನವಿ ಮಾಡಲಿಕ್ಕೋಸ್ಕರ ನಮಗೆ ಕೆನೆಪದರಿ ಅಂತ ಏನು ಹಾಕಿದ್ರು ಅದನ್ನು ತೆಗಿಬೇಕಾಗ್ತದೆ ಮತ್ತು ನಮ್ಮ ಮೀಸಲಾತಿಯಲ್ಲಿ ಹೆಚ್ಚು ಸೌಲಭ್ಯಗಳು ಕೊಡಬೇಕಾಗ್ತದೆ. ನಮ್ಮ ಸಂಖ್ಯೆಯನ್ನು ಕೂಡ ಇನ್ಕ್ರೀಸ್ ಮಾಡಿ ತೋರಿಸ್ಬೇಕಾಗಿರ್ತಕ್ಕಂಥ ಮಾಡಬೇಕಾಗ್ತದೆ. ವಾಸ್ತವಾಂಶಗಳನ್ನು ತೋರಿಸ್ಬೇಕು ಅಂತ ಮನವಿಯನ್ನು ಮಾಡ್ತೇವೆ. ಗೊಲ್ಲರು ಅಂತಕ್ಕಂಥದ್ರೆ ಬೆಂಗಳೂರಲ್ಲಿ ಗೊಲ್ಲರು ಅಂತಾರೆ, ಬೆಳಗಾವಿಯಲ್ಲಿ ಹಣಬರು ಅಂತಾರೆ, ಮಂಗಳೂರಲ್ಲಿ ಮಣಿಯಾಣಿಗಳು ಅಂತಾರೆ, ಮತ್ತು ಚಿತ್ರದುರ್ಗ ತುಮಕೂರಲ್ಲಿ ಸಪ್ರೇಟಾಗಿ ಇರತಕ್ಕಂಥ ಕಾಡುಗೊಲ್ಲರು ಅಂತಕ್ಕಂಥದ್ದು ಸುಮಾರು 5.5 ಲಕ್ಷ ಜನ ಇರತಕ್ಕಂತಹ ಕಾಡುಗೊಲ್ಲರಿಗೆ ಕೇವಲ 3 ಲಕ್ಷ ಜನ ತೋರಿಸ್ಬಿಟ್ರೆ ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಬುಡಕಟ್ಟು ಜನಾಂಗಗಳನ್ನು ನಾವು ಅಷ್ಟು ಸುಲಭವಾಗಿ ಕಾಂಟ್ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ದೇ ಆರ್ ವೆರಿ ಇಂಪಾರ್ಟೆಂಟ್ ಪೀಪಲ್. ಮೂಲ ನಿವಾಸಿಗಳು ಅವ್ರು ನ್ಯಾಯ ಕೊಡ್ತಕ್ಕಂಥ ಕೆಲಸನ ಮಾಡಬೇಕಲ್ಲ, ಅವ್ರಿಗೆ ಮೀಸಲಾತಿಗಳನ್ನ ಕೊಡಬೇಕಲ್ಲ. ಅವ್ರಿಗೆ ಶೆಡ್ಯೂಲ್ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ ಯಾರನ್ನ, ಕಾಡುಗೊಲ್ಲರನ್ನ. ಅದೇ ರೀತಿ ಕೇಂದ್ರ ಸರ್ಕಾರದವರು ಕೂಡ ಇದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಕಾಡುಗೊಲ್ಲರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕ ಕೆಲಸವನ್ನು ಕೂಡಲೇ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಈಗ CD ಬರುತ್ತಲ್ಲ, ಈಗ ಹೋಗಿರ್ತಕ್ಕಂಥವ್ರು ಯಾರು ಟೀಚರ್ಗಳು. ನಾವೇನು ಟೀಚರಿಗೆ ಫೋನ್ ಮಾಡಿ ಹೇಳ್ಬೋದಾ ನೀವು ಅಂತಲ್ಲಿ ಹೋಗ್ಬೇಡ್ರಿ ಅಂತೇಳಿ? ನಿಮ್ಮ ಮನೆಯಲ್ಲಿ ಅಂತ ಸರ್ಕಾರಕ್ಕೆ ಗುರುತಿರುತ್ತಾ ಅಂತ? ಇಂಥವ್ರ ಮನೆಗೆ ಹೋಗಿ ಅಂತೇಳಿ ಡೈರೆಕ್ಷನ್ ಕೊಡ್ಬೋದಾ? ಲೆಟ್ ಅಸ್ ಅಪ್ಲೈ ಸಮ್ ಮೈಂಡ್. ಎಸ್, ನಿಮ್ಮ ಏನೇ ಪೊಲಿಟಿಕಲ್ ಇಂಟ್ರೆಸ್ಟ್ ಇದೆ, ಪೊಲಿಟಿಕಲ್ ಇಂಟ್ರೆಸ್ಟಿಂದ ಮಾಡಿರ್ತಕ್ಕಂಥದ್ದು ನಿಮ್ಮ ವಾದಿದ್ರು ಕೂಡ ಲೆಟ್ ಅಸ್ ಎಕ್ಸೆಪ್ಟ್ ಫಾರ್ ಟೈಮಿಂಗ್, ಲೆಟ್ ಅಸ್ ಎಕ್ಸೆಪ್ಟ್. ಬಟ್ ಬರಲಿ ಅಲ್ಲ CD ಮಾಹಿತಿ ಬರಲಿ. ಈಗ ನಿಮ್ಮ ಊರಲ್ಲಿ ಎಷ್ಟಾಗಿದೆ, ನಿಮ್ಮ ತಾಲೂಕಿನಲ್ಲಿ ಎಷ್ಟಾಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ಅದರಲ್ಲಿ ತಪ್ಪಿದ್ರೆ ನೀವು ಅದನ್ನ ಹೇಳ್ಬೋದು. ಅದಕ್ಕಿಂತ ಮುಂಚೆ ಅವಕ್ಕೆ ನೀವು ಜಂಪ್ ದ ಗನ್. ಪ್ರತಿಯೊಬ್ಬರಿಗೆ ಯಾರು ರಾಜಕೀಯ ದೃಷ್ಟಿಯಿಂದ ಹೇಳ್ತಾರೆ, ಮಾತನಾಡ್ತಾರೆ, ಅದನ್ನ ವೆಲ್ಕಮ್ ಮಾಡೋಣ. ಇಫ್ ಐ ಆಮ್ ಆಲ್ಸೋ ಟಾಕಿಂಗ್ ಸಮಥಿಂಗ್ ನೆಗೆಟಿವ್ ಅಬೌಟ್ ಇಟ್ ಆರ್ ಇಫ್ ಐ ಆಮ್ ಅನ್ಹ್ಯಾಪಿ ಅಬೌಟ್ ಇಟ್, ಮೈ ರಿಕ್ವೆಸ್ಟ್ ದಮ್ ಟು ಇಸ್ ಸ್ವಲ್ಪ ವೇಟ್ ಮಾಡಿರಿ. ನಿಮಗೆ ದಾಖಲಾತಿಗಳನ್ನ ತೊಗೊಳ್ಳಿ. ದಾಖಲಾತಿಗಳನ್ನ ತೊಗೊಂಡು ಚೆಕ್ ಮಾಡಿದ್ಮೇಲೆ ವೆರಿಫಿಕೇಷನ್ನಲ್ಲಿ ನಿಮಗೇನ ಲೋಪದೋಷಗಳು ಕಂಡು ಬಂದಲ್ಲಿ ಅದು ಹೇಳೋದೆಲ್ಲ ಸರಿ ಇದೆ. ಸಾರಾಸಕಟವಾಗಿ ತಪ್ಪು ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ. ಈಗ CD ಬರುತ್ತಲ್ಲ. ವರ್ಣ ಮಹೇಶ್ ಅವರೇ, ಈಗ ನಾಗರಾಜ್ ಯಾದವ್ ಅವರು ಮಾತಾಡ್ತಾ ಇದ್ರು, ಸಂತೋಷ್ ಲಾಡ್ ಅವರು ಮಾತಾಡ್ತಾ ಇದ್ರು. ಈಗ ಟೀಚರ್ಗಳಿಗೆ ನಾವು ಫೋನ್ ಮಾಡಿಬಿಟ್ಟು ಇಂಥವ್ರ ಮನೆಗೆ ಹೋಗಬೇಡಿ ಅಂತ ನಾವು ಹೇಳೋಕ್ಕಾಗತ್ತಾ? CD ಬರಲಿ, ಮಾಹಿತಿ ಬರಲಿ. ಮಾಹಿತಿನೇ ಬರದೆ ಏನು ಊಹಾಪೋಹ ನೋಡಿಕೊಂಡು ಕಲ್ಪನೆಗಳು ಮಾಡ್ಕೊಂಡು ಯಾಕೆ ಮಾತಾಡೋದು ಅಂತ. ಸರ್, ಈ ರಾಜ್ಯದಲ್ಲಿ ಸುಮಾರು ಇದುವರೆಗೂ ಕೂಡ ಎಲ್ಲೂ ಜಾತಿ ಜನಗತಿನ ಇದು ಈ ಏನು ವರದಿ ಕೊಟ್ಟಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು ಮತ್ತು ಇವರೆಲ್ಲ ಸೇರ್ಕೊಂಡು ಕೊಟ್ಟಿದ್ದಾರಲ್ಲ, ಇದು ಖಂಡಿತ ಇವರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾಡಿರ್ತಕ್ಕಂಥ ಒಂದು ವರದಿ ಅಂತ ಅನ್ನಿಸ್ತದೆ. ಕಾರಣ ಏನಕ್ಕೆ ಅಂದರೆ 1919ರಲ್ಲಿ ನಮ್ಮ ಸಮಾಜದ ಒಂದು ಜನಗಣತಿನ ವಿವಿಧ ತಜ್ಞರು ಮತ್ತು ಆಯೋಗಗಳ ಜೊತೆಗೇನೆ ಮಾಡಿದರು. ಅದಾದ ನಂತರ 60ರಲ್ಲಾಯಿತು, 75ನೇ ಇಸ್ವಿಲಾಯಿತು, 86ರಲ್ಲಾಯಿತು, 90ರಲ್ಲಾಯಿತು. 90ರಲ್ಲಿ 61,14,666 ಇತ್ತು. ಇವತ್ತು ಕೇವಲ 5 ಲಕ್ಷ ಜನಸಂಖ್ಯೆ ಜಾಸ್ತಿ ಮಾಡಿದ್ದಾರೆ. ಅದೇ 75ರಲ್ಲಿ 43 ಲಕ್ಷ ಇದ್ದದ್ದು 15 ವರ್ಷದಲ್ಲಿ 61 ಲಕ್ಷ ಆಯಿತು. ಅದನ್ನು ವೆಂಕಟಸ್ವಾಮಿ ಆಯೋಗ ಅವತ್ತು 61 ಲಕ್ಷ ಇದೆ ಅಂತ ಕೊಟ್ಟರು. ಕೇವಲ 15 ವರ್ಷಕ್ಕೆ ಸುಮಾರು 15,000 ಜಾಸ್ತಿ ಆದರೆ 35 ವರ್ಷಕ್ಕೆ ಕೇವಲ 5 ಲಕ್ಷ ಜಾಸ್ತಿ ಆಗಿದೆ ನಮ್ಮ ಜನಸಂಖ್ಯೆ. ಅಂದರೆ ನಮ್ಮ ವೀರಶೈವ ಲಿಂಗಾಯತರು ಯಾರುವೆ ಮದುವೆನೇ ಆಗಲ್ವಾ ಅಥವಾ ಯಾರು ಮಕ್ಕಳನ್ನೇ ಹುಟ್ಟಿಸಲ್ವಾ ಅಂತ ಒಂದು ಸಂಶಯ ಈಗ ನಾವೇ ಹೇಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಕಾರಣ ಏನು ಅಂದರೆ ಸರ್ಕಾರ ಇವತ್ತು ನಾನು ಒಬ್ಬ ರಾಜ್ಯ ಖಜಾಂಚಿಯಾಗಿ ಕೆಲಸ ಮಾಡಿದ್ದೀನಿ ಸರ್. ರಾಜ್ಯದಲ್ಲಿ ಜನಗಣತಿ ಎಲ್ಲೂ ಕೂಡ ಇವರು ಬಂದಿಲ್ಲ. ನಾನು ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ನಾನು ಟೂರ್ ಮಾಡಿದ್ದೇನೆ, ಎಲ್ಲೂ ಬಂದಿಲ್ಲ. ಕೇವಲ ಕೆಲವು ಕಡೆ ಮಾಡ್ಕೊಂಡಿದ್ದಾರೆ. ನಾನನ್ನೋದು ನಮ್ಮ ಸಮಾಜಕ್ಕೆ, ಒಕ್ಕಲಿಗ ಸಮಾಜಕ್ಕೂ ಒಂದು ಸಂಘಟನೆ ಇದೆ, ವೀರಶೈವ ಲಿಂಗಾಯತಕ್ಕೂ ಒಂದು ಸಂಘಟನೆ ಇದೆ, ಬ್ರಾಹ್ಮಣಕ್ಕೂ ಒಂದು ಮಹಾಸಭಾ ಇದೆ. ಎಲ್ಲರಿಗೂ ಒಂದು ಅವ್ರದ್ದೇ ಆದ ಒಂದು ಸಮಾಜದ ಸಂಘಟನೆ ಮೂಲಕ ಇದೆ. ಸರ್ಕಾರದಲ್ಲಿ ಇವ್ರು ಏನಾದ್ರು ಇಲ್ಲ ಅಂದ್ರೆ ನಾವೇ ಸ್ವಂತ ಮಾಡಿಸ್ತೀವಿ. ನಮ್ಮ ಸಮಾಜದ ಮಹಾಸಭೆ ಏನಿದೆ ನಾವೇ ಸ್ವಂತ ಮಾಡಿಸ್ತೀವಿ ರಾಜ್ಯದಲ್ಲಿ. ಪ್ರತಿಯೊಬ್ಬರಿಗೂ ನೋಡಪ್ಪ ನಮ್ಮ ಜನರ ಅಕಸ್ಮಾತ್
ಅಕಸ್ಮಾತ್ ವೀರಶೈವ ಲಿಂಗಾಯತರು 2 ಕೋಟಿ ಇದ್ದಾರೆ, 2.25 ಕೋಟಿ ಇದ್ದಾರೆ ಅಂತ ರಿಪೋರ್ಟ್ ಬಂದಿದ್ದಿದ್ರೆ ಅವಾಗ ಎಲ್ಲರೂ ಮನೆಗೂ ಬಂದಿದ್ರು ಅಂತ ನೀವು ಒಪ್ಕೊಂಡ್ಬಿಡ್ತಾ ಇದ್ರಾಗ? ಸರ್ ನಾನು ಖಂಡಿತ 2 ಕೋಟಿ 2.5 ಕೋಟಿ ಅಂತ ಹೇಳ್ತಾ ಇಲ್ಲ. ನೀವು ಸಾಮಾಜಿಕ ನ್ಯಾಯವನ್ನ ನೀವು ಕೊಡಿ, ನಮ್ಮ ಸಮಾಜಕ್ಕೆ ಅಂತಲ್ಲ. ಇವತ್ತು ಜಾತಿ ಜನಗಣತಿ ಏನ್ ಕೊಟ್ಟಿದ್ದಾರೆ ಇಡೀ ಎಲ್ಲ ಜನಾಂಗಕ್ಕೂ ಕೂಡ ಇದು ಅನ್ಯಾಯ ಆಗಿದೆ. ಸತ್ಯ ಗೊತ್ತಾಗ್ಲಿ, ಯಾವ ಯಾವ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗ್ಲಿ. ಇವತ್ತು ಟೆಕ್ನಾಲಜಿ ಇದೆ, ವೆಬ್ಸೈಟ್ ಇದೆ, ನೀವೆಲ್ಲಾನು ಬೇರೆ ಬೇರೆ ಮಾಡ್ತೀರಲ್ಲ, ಅದೇ ಈ ಜಾತಿ ಗಣತಿಗೆ ಯಾಕೆ ನೀವು ಮಾಡಲ್ಲ? ಇದು ವಂಚನೆ ಮಾಡ್ಲಿಕ್ಕ, ಮೋಸ ಮಾಡ್ಲಿಕ್ಕ? ನಮ್ಮ ಜನಾಂಗ ಇವತ್ತು 56 ಶಾಸಕರಿದ್ದಾರೆ, ಇವತ್ತು 5,000 ಮಠಗಳಿದೆ ಇವತ್ತು ಕೂಡ. ಇಷ್ಟೆಲ್ಲ ಇದ್ರೂ ಕೂಡ ಇವರು ನಮ್ಮ ಜನಸಂಖ್ಯೆನ ಕೇವಲ 66 ಲಕ್ಷ ಮತ್ತು ವೀರಶೈವ ಲಿಂಗಾಯತರು 10 ಲಕ್ಷ ಅಂತೇಳಿ ಅದನ್ನು 2 ಭಾಗ ಮಾಡಕ್ ಹೊರಟಿದಾರಲ್ಲ, ಇದು ನಿಜಕ್ಕೂ ಕೂಡ ನಮ್ಮ ಸಮಾಜಕ್ಕೆ ಅನ್ಯಾಯವಾಗ್ತದೆ. ದಯಮಾಡಿ ಇದನ್ನು ನಿಲ್ಲಿಸ್ಬೇಕು, ಮತ್ತೊಮ್ಮೆ ಜನಗಣತಿನ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಅವ್ರನ್ನ ಒತ್ತಾಯ ಮಾಡ್ತೀನಿ ಸರ್. ಓಕೆ, ಅಂದ್ರೆ ಈಗ ವೀರಶೈವ ಲಿಂಗಾಯತ ಸಮಾಜ ಕೆಲವರು ಮಾತಾಡೋದೇನು ಅಂತ ಹೇಳಿದ್ರೆ, ಈ ಅವರೊಂದು ಕಸುಬು ಆಧಾರಿತವಾಗಿ ಒಂದೇನೋ ಕೆಲಸ ಮಾಡ್ತಿರ್ತಾರಪ್ಪ. ಗಾಣಿಗ ಲಿಂಗಾಯತ ಅಂತ ಕರೀಬಹುದು, ಒಬ್ಬರು ಇನ್ಯಾರೋ ಕುಂಬಾರ ಲಿಂಗಾಯತ ಅಂತ ಬರೀಬಹುದು. ಇದರಲ್ಲಿ ಹಿಂದೂ ಕುಂಬಾರ ಅಂತ ಬರೆಸಿದ್ದಾರೆ, ಹಿಂದೂ ಗಾಣಿಗ ಅಂತ ಬರೆಸಿದ್ದಾರೆ, ಲಿಂಗಾಯತ ಅನ್ನೋದು ಬಿಡಿಸ್ಬಿಟ್ಟಿದ್ದಾರೆ ಇವರು ಅಂತ. ಇದು ನಿಜ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ ಸರ್? ಅದು ಇತ್ತೀಚೆಗೆ ಹಿಂದೂ ಗಾಣಿಗ, ಹಿಂದೂ ಬಣಜಿಗ, ಹಿಂದೂ ಇತರ ಉಪಜಾತಿಗಳನ್ನ ಹೆಸರು ಹೇಳ್ಕೊಂಡು ಕೆಲವು ಮೀಸಲಾತಿಗೆ ಕೆಲವರು ಅಷ್ಟೇನೆ 1% 2% ಮಾತ್ರ ಮಾಡಿದ್ದಾರೆ. ಇವತ್ತು ನಾನು ನೋಡಿದೆ ರೆಡ್ಡಿ ಲಿಂಗಾಯತ ಅಂತ, HK ಪಾಟೀಲ್ ಅವರ ಜನಸಂಖ್ಯೆ ಎಷ್ಟಿದೆ? ಬರೀ ಕೇವಲ 35,000 ತೋರಿಸಿದ್ದಾರೆ. ಅವ್ರ ರೆಡ್ಡಿ ಲಿಂಗಾಯತರು ಇರೋದೇ 35,000ನಾ? HK ಪಾಟೀಲ್ ಆಗಲಿ, SR ಪಾಟೀಲ್ ಆಗಲಿ, ಅವರ ಜನಾಂಗನ ಬರೀ 35,000-36 ಸಾವಿರಕ್ಕೆ ಮಾತ್ರ ಇಟ್ಟಿದ್ದಾರೆ, ಅಷ್ಟೇ ಜನನ. ಇವತ್ತು 5,000 ಮಠಗಳಿದೆ. ಒಂದು ಮಠಗಳಿಗೆ 2,000 ಅಂದ್ರೂ ಎಷ್ಟು ಜನ ಸಂಖ್ಯೆ ಆಗುತ್ತೆ ಭಕ್ತರುಗಳು ಅಂದ್ರೆ ಊಹೆ ಮಾಡ್ಕೋಬೇಕಾಗುತ್ತೆ ನಾವು. ಇವತ್ತು ಅನೇಕ ಮಠಗಳು, ವೀರಶೈವ ಲಿಂಗಾಯತ ಮಠಗಳು ಎಲ್ಲಾ ಕಡೆನೂ ಧರ್ಮವಾಗಿ ಶಿಕ್ಷಣ, ಆರೋಗ್ಯ, ಅನ್ನ ಎಲ್ಲವನ್ನು ಕೊಟ್ಟಂತ ಒಂದು ಮಠಗಳು. ಇವತ್ತು ಆ ಮಠದ ಭಕ್ತರುಗಳೇ ಇವತ್ತು 1 ಕೋಟಿಗೂ ಅಧಿಕವಾಗಿ ಮೀರ್ತಾರೆ. ಇನ್ ಜನಸಂಖ್ಯೆ ಎಷ್ಟಿರ್ಬೇಕು ನಮ್ಮಲ್ಲಿ? ನೀವು ನಿಜವಾಗ್ಲೂ ಮಾಡಿಸಿ, ನೀವು ಟೆಕ್ನಿಕಲ್ ಆಗಿ ನೀವು ವೆಬ್ಸೈಟ್ ಮೂಲಕ, ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಕರೀರಿ. ಸ್ವತಃ ನಾವೇ ಲಿಂಗಾಯತರು, ನಾವೇ ವೀರಶೈವರು, ನಾವೇ ಲಿಂಗಾಯತ ಗಾಣಿಗರು ಅಂತ ಪ್ರತಿಯೊಬ್ಬರು ಅವ್ರು ಮಾಡ್ಕೋತಾರೆ. ನೀವು ಯಾವ್ದೋ ಮೂಲೆಯಲ್ಲಿ ಕಟ್ಟಿ ಸುಮಾರು 90ರಲ್ಲಿ ಮಾಡದಂಥದ್ದು ಇವತ್ತು ಮಾಡಿದ್ದೀರಾ. ಇವತ್ತು ಮಾಡಿ ನೀವು ವರದಿ ಕೊಟ್ಟ ಮೇಲೆ 35 ವರ್ಷಕ್ಕೆ ನಮ್ಮ ಜನಸಂಖ್ಯೆ 5 ಲಕ್ಷನ ಜಾಸ್ತಿ ಆಗೋದು. 65 ಲಕ್ಷ ಇದ್ದಂತ 35 ವರ್ಷದ ಹಿಂದೆ ಈಗ 5 ಲಕ್ಷ ಜಾಸ್ತಿ ಆಗಿದೆ ಅಂದ್ರೆ ನಮ್ಗೆ ಅನ್ಯಾಯ ಅಲ್ವಾ ಸರ್? ಅನ್ಯಾಯ ಅಲ್ಲದೆ ಇನ್ನೇನ್ ಸರ್? ನಮ್ಮ ವೀರಶೈವ ಲಿಂಗಾಯತರಿಗೆ ತುಳಿಲಿಕ್ಕೆ ಹೋಗುವಂತ ಇದು ಒಂದು ಹುನ್ನಾರ. ಜೊತೆಗೆ ಇಲ್ಲಿ ಏನು ಜಯಪ್ರಕಾಶ್ ಹೆಗಡೆ ಅವರು ವರದಿ ಕೊಟ್ಟಿದ್ದಾರೆ, ಇವ್ರನ್ನ ನಾವು ಪ್ರಶ್ನೆ ಮಾಡ್ಬೇಕಾಯ್ತದೆ. ಇವತ್ತು ಪತ್ರಿಕೆ ಇದೆ, ಮಾಧ್ಯಮ ಇದೆ, ಟಿವಿ ಇದೆ, ಎಲ್ಲ ಮೂಲಕ ನೀವು ಪ್ರಚಾರ ಕೊಡಿ. ಬೇರೆ ಎಲ್ಲ ಪ್ರಚಾರ ಕೊಡ್ತೀರಾ, ಇದನ್ನು ಪ್ರಚಾರ ಕೊಟ್ಟು ದಯಮಾಡಿ ಯಾವುದೇ ಜಾತಿಗೆ ಅನ್ಯಾಯ ಆಗದಂಗೆ ಮತ್ತೊಮ್ಮೆ ನೀವು ಜನಗಣತಿ ಮಾಡಿ. ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ. ಇದರಿಂದ ನೀವು ಬೇರೆ ಬೇರೆ ಜಾತಿಗಳಿಗೂ ಕೂಡ ತಾವು ಅನ್ಯಾಯ ಮಾಡಬೇಡಿ. ಜನಸಂಖ್ಯೆ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ. ದಯಮಾಡಿ ಆ ಕಾರ್ಯವನ್ನ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಓಕೆ, ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಿಕ್ಕರಂಗೇಗೌಡ್ರೆ, ಈಗ ಈ ಒಂದು ಇಡೀ ವಿಚಾರದಲ್ಲಿ ಒಂದು ವಿಶೇಷ ಅಧಿವೇಶನ ಕರೆಯಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. 3 ದಿನಗಳ ಕಾಲ ಆದರೂ ವಿಶೇಷ ಅಧಿವೇಶನ ಕರೆಯಬೇಕು, ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ. ಇಡೀ ಒಂದು ಪಾರ್ಟಿ, ಕಾಂಗ್ರೆಸ್ ನೇತೃತ್ವದ ಒಂದು ಸರ್ಕಾರ, ಅವರು ಏನೋ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ, ನಿಲುವು ಎಲ್ಲರದ್ದು ಏಕತ್ರವಾಗಿದೆ ನಿಲುವು. ಬೇರೆಯವ್ರದ್ದೆಲ್ಲ ವಿರುದ್ಧವಾಗಿದೆ ಅಂದರೆ ಬೇರೆ ಕಥೆ ಇತ್ತು. ಒಂದು ಪಾರ್ಟಿ ಒಳಗಡೆನೆ ಅಲ್ಲಿರ್ತಕ್ಕಂಥ ಒಕ್ಕಲಿಗ ಶಾಸಕರದ್ದು, ಲಿಂಗಾಯತ ಶಾಸಕರದ್ದು ಅಭಿಪ್ರಾಯಗಳೇ ಬೇರೆ ಬೇರೆ ಥರ ಇದೆ. ನೀವು ಯಾವುದೋ ಮರಸು ಅಂದ್ರಿ, ಏನು ಸ್ವಾಮಿ ಇಡೀ ರಾಜ್ಯದಲ್ಲಿ 3,000 ಮರಸು ಒಕ್ಕಲಿಗರಿರೋಕ್ಕೆ ಸಾಧ್ಯವಾ ಅಂತ ಒಂದು ಪ್ರಶ್ನೆ ಕೇಳಿದ್ರಿ. ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗ್ಬಿಟ್ರೆ 1,000 ಜನ ಸಿಕ್ಬಿಡ್ತಾರೆ ನಮಗೆ ಅಂತ ಒಂದು ಮಾತು ಹೇಳ್ತಾ ಇದ್ರಿ. ಇಲ್ಲಿ ಎಲ್ಲ ಲೆಕ್ಕಾಚಾರಗಳು ಬಂದು ಈ ಮುಳ್ಳು ಬಂದು ನಿಂತ್ಕೊಳ್ಳೋದು ಎಲ್ಲಿಗೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಬರ್ತಕ್ಕಂಥ ಮೀಸಲಾತಿ ವಿಚಾರಕ್ಕೆ. ನಮ್ಮ ಜಾಸ್ತಿ ಜನ ಇದ್ದೀವಿ, ತುಳಿತಕ್ಕೊಳಗಾಗಿದ್ದೀವಿ, ಶೋಷಣೆಗೊಳಗಾಗಿದ್ದೀವಿ, ನಮಗೆ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡಿಕೊಡಿ. ಇದು ಅಲ್ಲಿಗೆ ಒಂದು ಭಾಗ. ಆದರೆ ರಾಜಕೀಯ ಮೀಸಲಾತಿ ಇದೆಯಲ್ಲ,
ನಾವು ಜಾಸ್ತಿ ಜನ ಇದ್ದೀವಿ ರೀ, 10 ಟಿಕೆಟ್ ಇನ್ನು ನಮ್ಗೆ ಜಾಸ್ತಿ ಕೊಡಬೇಕು, ನಮ್ಮ ಕಡೆಯವ್ರಿಗೆ 10 ಟಿಕೆಟ್ ನಮಗೆ ಜಾಸ್ತಿ ಕೊಡಬೇಕು, ಇದೊಂದು ವಿಚಾರ ಬರುತ್ತೆ. ಇದು ನಿಜಕ್ಕೂ ಈ ಮೀಸಲಾತಿ ವಿಚಾರದಲ್ಲೇ ಇಲ್ಲೇನೋ ಆಗಿದೆಯಾ ಸಮಸ್ಯೆ ಅಂತ? ಈಗ ಮೀಸಲಾತಿ ವಿಚಾರದಲ್ಲೂ ಸರ್ ನನಗನ್ಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ಏನಿತ್ತು ಅದನ್ನು ಅನುಸರಿಸಿದ್ರೆ ಈ ಸಮಸ್ಯೆ ಬರಲ್ಲ. ಓಕೆ. ಈಗ ಅವರು ಸಂವಿಧಾನ ಬರೆಯುವಾಗ ದಲಿತರ ಸಂಖ್ಯೆ ಜಾಸ್ತಿ ಇತ್ತು ಇಡೀ ದೇಶದಲ್ಲಿ. ಅವರು ಒಂದು 50% ದಲಿತರಿಗೆ ಮೀಸಲಾತಿ ಇಡೀ ಅನ್ಬೋದಿತ್ತು. ಅವ್ರು ಹಂಗೆ ಹೇಳಲಿಲ್ಲ, ಬರೀ 18% ಮಾತ್ರ ಎತ್ತಿಟ್ರು. ಅಂದರೆ ತಗೊಳ್ಳೋದ್ರಲ್ಲೂ ಒಂದು ನ್ಯಾಯ ಇರಬೇಕು, ಓಕೆ, ಬೇರೆಯವರಿಂದ ಕಿತ್ಕೊಳ್ಳೋದ್ರಲ್ಲೂ ಒಂದು ನ್ಯಾಯ ಇರಬೇಕು, ಒಬ್ರಿಗೆ ಕೊಡೋದ್ರಲ್ಲೂ ಒಂದು ನ್ಯಾಯ ಇರಬೇಕು ಅನ್ನೋದು ಒಂದು ತತ್ವ ಅಲ್ಲಿದೆ. ಮಾತೃ ಹೃದಯ ಅಂತ ನಾವು ಕರಿತೀವಿ. ಈಗ ಇಲ್ಲಿ ಆಯಿತು, ಒಕ್ಕಲಿಗರು ಸಂಖ್ಯೆ ಜಾಸ್ತಿ ಇದ್ದಾರೆ, ಲಿಂಗಾಯತರ ಸಂಖ್ಯೆ ಜಾಸ್ತಿ ಇದ್ದಾರೆ ಅನ್ನೋ ಮಾತ್ರಕ್ಕೆ ಬೇರೆಯವ್ರಿಗೆ ಮೀಸಲಾತಿ ಕೊಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಓಕೆ, ಬೇರೆಯವ್ರಿಗೆ ಮೀಸಲಾತಿ ಕೊಡಿ, ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಇದನ್ನೆಲ್ಲ ನೋಡ್ಕೊಂಡು ನೀವು ಅವ್ರಿಗೆ ಮೀಸಲಾತಿ ಕೊಡಿ. ಅವ್ರಿಗೆ ಮೀಸಲಾತಿ ಕೊಡ್ತೀನಿ ಅಂದ್ಬಿಟ್ಟು ಇವ್ರ ಸಂಖ್ಯೆನ ನೀವು ಯಾಕೆ ಕಡಿಮೆ ಮಾಡ್ತೀರಾ? ಓಕೆ. ಆಮೇಲೆ ಇವ್ರನ್ನ ಯಾಕೆ ನೀವು ಡಿವೈಡ್ ಮಾಡ್ತೀರಾ? ಇವ್ರನ್ನ ಡಿವೈಡ್ ಮಾಡಿದ್ಮೇಲೆ ಸಮಾನವಾಗಿ ಈ ಸಮಾಜದಲ್ಲಿ ಯಾವ್ಯಾವ ಜಾತಿ ಇದೆ, ಯಾವ್ಯಾವ ಪಂಗಡ ಇದೆ ಅದನ್ನೆಲ್ಲ ಡಿವೈಡ್ ಮಾಡಿ. ಉಪ ಪಂಗಡ ಇಲ್ಲದೆ ಇರುವಂಥ ಧರ್ಮ, ಉಪ ಪಂಗಡ ಇಲ್ಲದೆ ಇರುವಂಥ ಜಾತಿ ಈ ದೇಶದಲ್ಲಿ ಯಾವುದೂ ಇಲ್ಲ. ಓಕೆ. ಯಾವುದಾದ್ರು ಒಂದು ಜಾತಿ ನಮ್ಮಲ್ಲಿ ಉಪ ಪಂಗಡ ಇಲ್ಲವೇ ಇಲ್ಲ ತೋರಿಸಿ ಅಂತ ಹೇಳಿ ನೋಡೋಣ. ಸರ್, ಎಂತೆಂಥ ಮೈಕ್ರೋ ವಿಭಾಗಗಳಿದೆ ಅಂದರೆ ನಾನು ಆ ಜಾತಿ ಹೆಸರುಗಳು ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಕೆಲವ್ರಿಗೆ ಹರ್ಟ್ ಆಗ್ಬಿಡುತ್ತೆ. ತಿನ್ನೋರು ತಿಂದೇ ಇರೋರು ಒಂದು ಜಾತಿ ಅಂತ ಇಟ್ಕೊಳ್ಳಿ, ಎಕ್ಸು. ಓಕೆ. ಅವರಲ್ಲಿ ತಿನ್ನೋರು ತಿಂದೇ ಇರೋರು. ಓಕೆ. ಜಾತಿ ಒಂದೇ, ಮಾಂಸ ಒಂದೇ ಜಾತಿ, ಮದುವೆ ಆಗ್ತಾರೆ, ಮದುವೆ ಇದು ಮಾಡ್ತಾರೆ. ತಿನ್ನೋರು ತಿಂದೇ ಇರೋರು. ಓಕೆ. ಅಂದರೆ ನಾನ್ ವೆಜ್ ತಿನ್ನೋರು, ನಾನ್ ವೆಜ್ ತಿಂದೇ ಇರೋರು ಅಂತಲೂ ಇದ್ದಾರೆ. ಈ ರೀತಿಯ ವಿಭಾಗಗಳಿದ್ದಾಗ ಎಲ್ಲ ರೀತಿಯ ಉಪಪಂಗಡಗಳಿದ್ದಾವೆ. ನೀವು ಆ ಉಪಪಂಗಡಗಳನ್ನೇ ಆಧಾರವಾಗಿ ಇಟ್ಕೊಳ್ಳೋದಾದರೆ ಎಲ್ಲ ಜಾತಿಗೂ ಅದನ್ನು ಅನ್ವಯ ಮಾಡಿ. ಒಂದು. ಎರಡನೇದಿಲ್ಲ, ಉಪಪಂಗಡಗಳಿಲ್ಲ, ಮೇಜರ್ ಇಂತಿಂಥ ಜಾತಿ, ಅದಕ್ಕೊಂದು ಮಾನದಂಡ ಬೇಕು ಅಂದರೆ ನಮಗೆ ಬ್ರಿಟಿಷರ ಕಾಲದ ಥರ್ಸ್ಟನ್, ಎಡ್ಗರ್ಡ್ ಥರ್ಸ್ಟನ್ ಅಂತೇಳಿ ಒಂದು 4-5 ವಾಲ್ಯೂಮಲ್ಲಿ ಸಂಪುಟಗಳಲ್ಲಿ ಎಲ್ಲ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಆಧಾರವಾಗಿ ಇಟ್ಕೊಳ್ಳಿ, ಯಾಕೆಂದರೆ ಅದು 100 ವರ್ಷದ ಹಿಂದಿಂದು. ಇತ್ತೀಚಿನ ತೊಗೊಂಡ್ರೆ ಅಲ್ಲಿ ಕಾಂಟ್ರವರ್ಸಿ ಇರುತ್ತೆ, ಅದರಲ್ಲಿ ಕಾಂಟ್ರವರ್ಸಿ ಇಲ್ಲ. ಜೊತೆಗೆ ನಮ್ಮಗಳನ್ನು ಬಿಟ್ಟು ಹೊರಗಡೆ ಬಂದಾಗ ಅವನೇನೋ ಒಂಚೂರು ಸತ್ಯ ಹೇಳೋ ಸಂಭವ ಇದೆ. ಈ ನಮ್ಮಲ್ಲಿ ನಾನು ಸುಳ್ಳು ಹೇಳ್ಕೊಬೋದು, ಅವ್ರ ಜಾತಿಯವ್ರು ಅವ್ರು ಸುಳ್ಳು ಹೇಳ್ಕೊಬೋದು. ಆದರೆ ಆ ಥರ್ಸ್ಟನ್ ಮುಂದೆ ಯಾರೂ ಸುಳ್ಳು ಹೇಳೋಕ್ಕಾಗಿರಲ್ಲ. ವಾಸ್ತವಾಂಶದ ನೆಲೆಗಟ್ಟಿನಲ್ಲಿ ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಆಧಾರವಾಗಿ ಇಟ್ಕೊಂಡು ಆ ಜಾತಿಗಳನ್ನು ಮಾತ್ರ ಮಾನ್ಯ ಮಾಡ್ತೀವಿ ಅಂತೇಳಿ. ಆಮೇಲೆ ಅದಾದ್ಮೇಲೆ ಜಾತಿಗಳು ಹುಟ್ಟಲ್ಲ ಸರ್ ಹೊಸದಾಗಿ. ಓಕೆ. ಹೊಸದಾಗಿ ಹುಟ್ಟಿಸೋದಕ್ಕೆ ಅವಕಾಶ ಇಲ್ಲ ಜಾತಿಗಳನ್ನ. ಪ್ರತಿಯೊಂದೂ ಕೂಡ ಹಿಂದೆ ಇದ್ದಿದ್ದನ್ನು ಮಾತ್ರ. ಈಗ ನಾನು ಹೊಸದಾಗಿ ನಾನೇ ಒಂದು ಜಾತಿ ಹುಟ್ಟಾಕ್ತೀನಿ ಅಂದರೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನಾಳೆ ದಿನ ಇದೇ ಒಂದು ವರದಿನ ಆಧರಿಸಿಕೊಂಡು ಏನು ಹೇಳುತ್ತೆ ಸುಪ್ರೀಂ ಕೋರ್ಟು, ನಮ್ಮ ಸಂವಿಧಾನ ಇಲ್ಲಿವರೆಗೂ ಹೇಳಿರೋ ಪ್ರಕಾರ ಒಂದು ತಮಿಳ್ನಾಡಿನ ಎಕ್ಸೆಪ್ಷನ್ ಬಿಟ್ಬಿಟ್ಟು ನಾನು ಇದು ಹೇಳ್ತೀನಿ, ಅದನ್ನು ಪಕ್ಕಕ್ಕೆ ಇಟ್ಟು ನಾನು ಮಾತಾಡೋದಾದರೆ ಏನೇ ಮೀಸಲಾತಿ ಕೊಟ್ಕೊಳ್ರಪ್ಪ 50% ದಾಟಬಾರದು ಅಂತಾರೆ. ನೀವು ಒಳಗಡೆ ಇಂಟರ್ನಲ್ಲಿ ಒಂದು ರಾಜ್ಯ ಎಷ್ಟೇ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಯಾರಿಗೆ ಏನೇ ಕೊಟ್ಕೊಳ್ಳಿ 50% ಆ ಮೀಸಲಾತಿಯ ಮಾರ್ಕು ಮೀರಿ ಕೊಡೋದು ಅಂತ. ತಮಿಳ್ನಾಡಿಗೂ ಇದೇ ಅಪ್ಲೈ ಆಗಿತ್ತು. ತಮಿಳ್ನಾಡು ಏನು ಮಾಡಿದ್ರು, ಸುಪ್ರೀಂ ಕೋರ್ಟ್ಗೂ ಕೇರ್ ಮಾಡಲಿಲ್ಲ, ಇನ್ನೊಂದು ಏನಕ್ಕೂ ಕೇರ್ ಮಾಡಿದೆ, ಈ ಆದೇಶ ಯಾವುದಕ್ಕೂ ಕೇರ್ ಮಾಡಿದೆ. ಸ್ಟ್ರೈಟ್ ಅವೇ ನರಸಿಂಹರಾವ್ ಅವ್ರ ಮುಂದೆ ಕೂತ್ಕೊಂಡ್ರು ಅವತ್ತು ಪ್ರಧಾನಮಂತ್ರಿಗಳು. 9ನೇ ಪರಿಚ್ಛೇದದಲ್ಲಿ ಇದನ್ನು ಸೇರಿಸ್ಬಿಡಿ, 69% ಮೀಸಲಾತಿ ನಮ್ಮ ರಾಜ್ಯದಲ್ಲಿ ಬೇಕೇ ಬೇಕು, ಇಂಥ ಜಾತಿ ಇದ್ದಾರೆ ಇಂಥ ಜಾತಿ ಇದ್ದಾರೆ. ಜಯಲಲಿತಾ ಪಟ್ಟು ಹಿಡಿದು ಕೂತ್ಕೊಂಡ್ರು, ಎಲ್ಲ ಪಾರ್ಟಿ ಶಾಸಕರು ಕರ್ಕೊಂಡು ಹೋಗಿದ್ರು, 69% ಆಗಿಬಿಡ್ತು ಅವ್ರಿಗೆ. ನಮ್ಮ ರಾಜ್ಯದಲ್ಲಿ 50% ಗಡಿಯನ್ನು ದಾಟಬೇಕು ಅಂತ ಈ ಪ್ಲಾನ್ ಇದೆ ಅಂತ ತಮಗನ್ಸುತ್ತಾ? 50% ಒಳಗಡೆನೇ ಈ ಲೆಕ್ಕಾಚಾರಕ್ಕೋಸ್ಕರ ಈ ಒಂದು ಬಡಿದಾಟ ಇದೆಯಾ ಅಂತ? ಅಲ್ಲೇ ಓವರಾಲ್ ನಾವು ನೋಡೋದಾದರೆ 50% ಒಳಗಿದ್ರೆ ಒಳ್ಳೆಯದು. ಓಕೆ. ಯಾಕೆಂದರೆ ಎಲ್ರಿಗೂ ನೀವು ಮೀಸಲಾತಿ ಅಂತೇಳಿ ಮಾಡಿಬಿಟ್ರೆ ಈಗ ಸರ್ಕಾರದ ಕಾರ್ಯವನ್ನು ಮಾಡೋದಕ್ಕೆ ನಿಮಗೆ ಯಾವ ಮೆಷಿನರಿ ಬೇಕು ಅದು ಮುಖ್ಯ ಆಗುತ್ತೆ. ಓಕೆ. ಆಮೇಲೆ ಇವರೆಲ್ಲ ಪಾಲ್ಗೊಳ್ಳುವಿಕೆ ಬೇಕು. ನೀವು 69% ಕೊಟ್ಟರೂ ಕೂಡ ನಾಳೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಅದನ್ನು 79 ಮಾಡ್ತೀರಾ, 80 ಮಾಡ್ತೀರಾ, 100 ಮೀರಕ್ಕಾಗಲ್ಲ. ಓಕೆ. 100 ಮಾಡೋಕ್ಕೆ ಸಾಧ್ಯ ಇಲ್ಲ. 50% ಸರಿಯಾಗಿದೆ. ಅದನ್ನು ಹಂಚಬೇಕಾದ್ರೆ ಅರ್ಹರಿಗೆ ಮಾತ್ರ ಹಂಚುವಾಗ ಇನ್ಯಾರಿಗೂ ಬರೆ ಹಾಕೋದು ಬೇಡ. ಓಕೆ. ಅಲ್ಲೊಂದು ಸಾಮಾಜಿಕ ನ್ಯಾಯ ಅನ್ನೋದನ್ನು ನೀವು ಪಾಲಿಸಿ, ನೀವು ಅದಕ್ಕೆ ಮಾನದಂಡಗಳು ಇಟ್ಕೊಳ್ಳಿ. ಇಲ್ಲಿ ಯಾರೋ ಒಬ್ಬ ರಾಜಕಾರಣಿಯನ್ನ, ಒಬ್ಬ ನಾಯಕನನ್ನ ದೊಡ್ಡ ನಾಯಕನ ಮಾಡಕ್ ಹೋಗಿ ಇದು ಸೇಡಿನ ಕಥೆ ಆಗುತ್ತೆ, ಅದೇ ಆಗಿರೋದು. ಈಗ ಇಲ್ಲಿ ನೋಡಿ, ಈಗ ಕಾಂತರಾಜ್ ಸಮಿತಿ ಮಾಡಿದಾರಲ್ಲ, 6 ಜನ ಸದಸ್ಯರು ಮಾಡಿದ್ರು. ಯಾವ ಮಾನದಂಡ ಇಟ್ಕೊಂಡು ನೀವು ಮಾಡಿದ್ರಿ? ಓಕೆ. 6 ಜನ ಬಂದು ಮುಸಲ್ಮಾನರನ್ನೂ ಸರ್ವೆ ಮಾಡಿದ್ದಾರೆ, ಲಿಂಗಾಯತರನ್ನೂ ಮಾಡಿದ್ದಾರೆ, ಒಕ್ಕಲಿಗರನ್ನೂ ಮಾಡಿದ್ದಾರೆ, ದಲಿತರನ್ನೂ ಮಾಡಿದ್ದಾರೆ, ಹಿಂದುಳಿದ ವರ್ಗದವ್ರನ್ನೂ ಮಾಡಿದ್ದಾರೆ. ಅಂದರೆ ನೀವೆಲ್ಲರನ್ನೂ ಮಾಡಿದ್ಮೇಲೆ ಈ ಎಲ್ಲ ಕಮ್ಯುನಿಟಿಯಿಂದ ಒಬ್ಬೊಬ್ಬನ ತಗೋಬೇಕಿತ್ತಲ್ವಾ? ಓಕೆ. ಅಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕಿತ್ತಲ್ವಾ? ನೀವು ಪ್ರಾರಂಭದಲ್ಲೇ ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ. ಒಂದೇ ಒಬ್ಬ ರಾಜಕಾರಣಿಯ ಅನುಯಾಯಿಗಳನ್ನ ನೀವು ನೇಮಿಸ್ಕೊಂಡ್ಬಿಟ್ಟು ನ್ಯಾಯ ಕೊಡೋಂದ್ರೆ ಅವ್ರು ಎಲ್ಲಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಒಂದು.
ಎರಡನೇದಾಗಿ ಅವ್ರಿಗೆ ರೆಪ್ರೆಸೆಂಟೇಟಿವ್ ಇಲ್ಲ ಅಂದ ಮಾತ್ರಕ್ಕೆ ಇಂಜಸ್ಟಿಸ್ ಆಗಿರುತ್ತೆ ಅಂತ ಖಂಡಿತ ಆಗುತ್ತೆ. ಈಗ ರೆಪ್ರೆಸೆಂಟೇಷನ್ ಏನಕ್ಕೆ ಕೇಳೋದು ಎಲ್ರು? ಈಗ ಮೀಸಲಾತಿ ಕೇಳ್ತಾ ಇರೋದೇನಕ್ಕೆ? ಸರ್ಕಾರದಲ್ಲಿ ನಮ್ಮ ಜನಾಂಗದ ಪಾಲ್ಗೊಳ್ಳುವಿಕೆ ಇಲ್ಲ, ಓಕೆ, ನಮಗೂ ಅಲ್ಲಿ ರೆಪ್ರೆಸೆಂಟೇಷನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಾ ಇರೋದು. ಸೊ ನೀವು ಪ್ರತಿಯೊಂದು ಕಡೆನೂ ರೆಪ್ರೆಸೆಂಟೇಷನ್ ಇಂಪಾರ್ಟೆಂಟು. ಎಂಥ ರೆಪ್ರೆಸೆಂಟೇಷನ್ನು? ಯಾರಿಗೂ ಅನ್ಯಾಯ ಆಗಬಾರ್ದು. ನೀವು ಒಂದೇ ನೀವು ಬರೀ ಸೈನ್ಸ್ ಸ್ಟೂಡೆಂಟ್ನೇ ಒಂದು ಕಡೆ ಸೇರಿಸ್ಬಿಟ್ರೆ ಅವ್ರು ಬರೀ ಸೈನ್ಸ್ ಬಗ್ಗೆನೇ ಚರ್ಚೆ ಮಾಡ್ತಾರೆ, ಅವ್ರಿಗೆ ಆರ್ಟ್ಸ್ ಬಗ್ಗೆ ಏನೂ ಗೊತ್ತಿರಲ್ಲ, ಕಾಮರ್ಸ್ ಬಗ್ಗೆ ಏನೂ ಗೊತ್ತಿರಲ್ಲ. ಈಗ ನೀವು ತೀರಾ ಹಿಂದುಳಿದ ವರ್ಗದ 6 ಜನ ಅಲ್ಲಿ ಸದಸ್ಯತ್ತಂದ್ರೆ ಅವ್ರ ಮೈಂಡಲ್ಲಿ ಏನಿರುತ್ತೆ? ನಮ್ಮ 6 ಜನ ಕಮ್ಯುನಿಟಿಯವರು ನಾವು ಶೋಷಣೆಗೊಳಗಾಗಿದ್ದೀವಿ, ನಮಗೆ ಸೌಲಭ್ಯಗಳು ಸಿಕ್ಕಿಲ್ಲ, ಬರೀ ಅದೇ ಇರುತ್ತೆ ವಿನಃ ನಮಗಿಂತ ಮೇಲಿರುವಂಥ ಮೇಲ್ವರ್ಗ ಅನ್ನೋ ಪದ ನಾನು ಬಳಸಲ್ಲ. ಅಥವಾ ಈ ಥರ ಅವರ ಸಮಸ್ಯೆಗಳೇನು ಅನ್ನೋದು ಗೊತ್ತಿರಲ್ಲ. ಇಲ್ಲಿ ಆನೆ ಭಾರ ಆನೆಗಿರುತ್ತೆ, ಇರುವೆ ಭಾರ ಇರುವೆಗಿರುತ್ತೆ. ಒಕ್ಕಲಿಗನಾಗಿ ಹುಟ್ಟಿದ ಮಾತ್ರಕ್ಕೆ ಒಕ್ಕಲಿಗರಲ್ಲಿ ಯಾರೋ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದ, ಯಾರೋ ಒಬ್ಬ ಮುಖ್ಯಮಂತ್ರಿ ಆದ ಅಂದ ಮಾತ್ರಕ್ಕೆ ಒಕ್ಕಲಿಗರ ಸಮಸ್ಯೆ ಎಲ್ಲ ಬಗೆಹರಿದಿರಲ್ಲ. ಲಿಂಗಾಯತರಲ್ಲಿ ಯಾರೋ ಒಬ್ರು ಉಪರಾಷ್ಟ್ರಪತಿ ಆಗ್ಬಿಟ್ರು ಅವ್ರ ಮಾತ್ರಕ್ಕೆ ಲಿಂಗಾಯತರ ಸಮಸ್ಯೆ ಎಲ್ಲ ಬಗೆಹರಿದಿರಲ್ಲ. ಅವ್ರ ಕುಟುಂಬದವ್ರು ಯಾರೋ ಒಂದಷ್ಟು ಜನ ಚೆನ್ನಾಗಿರ್ಬೋದು ಅಷ್ಟೇನೆ, ಕಮ್ಯುನಿಟಿಗೆ ಏನೂ ಆಗಿರಲ್ಲ. ಈಗ ನಾನೇ ನೇರವಾಗಿ ಕೇಳ್ತೀನಿ, ಒಕ್ಕಲಿಗ ಜನಾಂಗಕ್ಕೆ ಸರ್ಕಾರದಿಂದ ಏನೂ ಸೌಲಭ್ಯಗಳಿಲ್ಲ. ಕಾನೂನಾತ್ಮಕವಾಗಿ ನಾನು ಹೇಳ್ತಾ ಇರೋದು 1947 ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗಿನ ಕರ್ನಾಟಕ ರಾಜ್ಯದ ಬಜೆಟ್ ನೀವು ತೆಗೆದು ನೋಡಿದ್ರೆ ಒಕ್ಕಲಿಗ ಜನಾಂಗಕ್ಕೆ ಅಂತ 5 ರೂಪಾಯಿ ಎತ್ತಿಟ್ಟಿರೋದು ಎಲ್ಲೂ ನಾನು ನೋಡಿಲ್ಲ. ಕೃಷಿ ಅಂತ ಹೇಳ್ತಾರೆ, ಕೃಷಿ ಅಂದರೆ ಬರೀ ಒಕ್ಕಲಿಗರ ಸ್ವತ್ತಲ್ಲ, ಎಲ್ಲ ಜನಾಂಗದವರು ಕೃಷಿ ಮಾಡ್ತಾರೆ. ನೀವು ಶಿವಮೊಗ್ಗ ಕಡೆ ಹೋಗ್ಬಿಟ್ರೆ ಹವ್ಯಕ ಬ್ರಾಹ್ಮಣರು ಕೃಷಿ ಮಾಡ್ತಾರೆ. ಬೇರೆ ಬೇರೆ ಜನಾಂಗದ ನಮ್ಮ ಚಾಮರಾಜನಗರಕ್ಕೆ ಹೋಗ್ಬಿಟ್ರೆ ಬೇರೆ ಒಕ್ಕಲಿಗರೇ ಇಲ್ಲ, ಅಲ್ಲಿ ಬೇರೆ ಎಲ್ಲ ಜನ ಕೃಷಿ ಮಾಡ್ತಾರೆ. ಕೃಷಿ ನೀರಾವರಿ ಅಂತಾರೆ, ನೀರಾವರಿ ಬರೀ ಒಕ್ಕಲಿಗರಿಗೆ ಮಾತ್ರ ಅಲ್ಲ, ಡ್ಯಾಮಿಂದ ಒಕ್ಕಲಿಗರಿಗೆ ಮಾತ್ರ ಉಪಯೋಗ ಅಲ್ಲ. ಹೀಗಾಗಿ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯ ಒಕ್ಕಲಿಗರಿಗೆ ಸಿಕ್ಕಿರಲ್ಲ. ಈಗ ಅವನು ಈ ದೇಶದ ಪ್ರಜೆ ಅಲ್ವಾ, ಅವನಿಗೆ ಹಕ್ಕಿರಲ್ವಾ? ಸೊ ಹೀಗೆ ಈ ಎಲ್ಲ ವಿಚಾರಗಳು ಎಲ್ಲೆಲ್ಲಿ ಒಟ್ಟೋಗುತ್ತೆ. ಮೊದಲನೇದಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಹಿಂದುಳಿದ ವರ್ಗದ ಆಯೋಗದಲ್ಲಿ ಜಾತಿ ಅಂದರೆ ಒಂದು ನಿರ್ದಿಷ್ಟವಾಗಿ ಒಂದು ಡೆಫಿನೇಷನ್ ಕೊಡಿ ದಯವಿಟ್ಟು. ಒಂದು ಲಿಸ್ಟ್ ಮಾಡಿ, ಈ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಜಾತಿ ಇದೆ. ಈಗ ಮಾತೆತ್ತಿದ್ರೆ ಕೆಲವರು ಹೇಳ್ಬಿಡ್ತಾರೆ ಗುಜರಾತಿ ಏನ್ಬಿಡ್ತಾರೆ. ಗುಜರಾತಿ ಅನ್ನೋ ಜಾತಿ ಇಲ್ಲ, ಗುಜರಾತ್ನಲ್ಲೂ ಹಲವಾರು ಜಾತಿಯವರು ಇದ್ದಾರೆ. ಮರಾಠಿ ಏನ್ಬಿಡ್ತಾರೆ, ಮರಾಠಿ ಅನ್ನೋ ಒಂದು ಜಾತಿ ಇದ್ರೂ ಕೂಡ ಮರಾಠಿಯಲ್ಲಿ ಬೇರೆ ಬೇರೆ ಜಾತಿಯವರು ಇದ್ದಾರೆ. ತಮಿಳ್ನವರು ಅಂತ ಹೇಳ್ಬಿಡ್ತಾರೆ, ತಮಿಳ್ನಾಡಿನಲ್ಲಿ ಜಾತಿನೇ ಇಲ್ವಾ? ಅಂದರೆ ಭಾಷೆಯ ಆಧಾರದ ಮೇಲೆ ನಾವು ವಿಭಾಗ ಮಾಡೋಕ್ಕಾಗಲ್ಲ. ನೀವು ಜಾತಿ ಕರ್ನಾಟಕದಲ್ಲಿ ಪ್ರಮುಖವಾದಂಥ ಜಾತಿಗಳು ಯಾವ್ಯಾವುದು ಒಂದು ಲಿಸ್ಟ್ ಮಾಡಿ, ನಿಯರ್ ಬೈ ಇರೋದನ್ನು ಅದಕ್ಕೆ ಸೇರಿಸಿ. ಈಗ ಒಕ್ಕಲಿಗರ ಜಾತಿ ಅಂತ ಹೇಳಿದ್ಮೇಲೆ ಅದಕ್ಕೊಂದು ನಂಬರ್ ಕೊಟ್ಟಿರ್ತೀರ, ಅದು ಒಕ್ಕಲಿಗ ಅಂತಲೇ ಇದು ಮಾಡ್ಬೇಕು. ಅಲ್ಲಿ ನೀವು ಗೌಡ, ಕುಂಚಿಟಿಗ ಇದೆಲ್ಲ ನೀವು ವಿಭಾಗ ಮಾಡೋದಾದ್ರೆ ಬೇರೆ ಜಾತಿಯಲ್ಲೂ ವಿಭಾಗ ಮಾಡಿ. ಅದನ್ನೇ ಇವ್ರು ಕೇಳಿದ್ದು, ನಮ್ಮ ಅಡ್ವೊಕೇಟ್ ಜನರಲ್ ಆಗಿದ್ರಲ್ಲ ಅಶೋಕ್ ಹಾರ್ನಳ್ಳಿ ಅವರು ಒಂದು ಮಾತು ಕೇಳಿದ್ರು, ಮುಸಲ್ಮಾನರಲ್ಲಿ ವಿಭಾಗನೇ ಇಲ್ವಾ? ಮೇಲ್ನೋಟಕ್ಕೆ ಶಿಯಾ ಸುನ್ನಿ ಅನ್ನೋದು ನಾವೆಲ್ಲ ಓದಿದ್ದೀವಿ. ಇನ್ನೂ ಸ್ವಲ್ಪ ಮುಸಲ್ಮಾನ್ ಸ್ನೇಹಿತರ ಜೊತೆ ನಾನು ಬೆರ್ತಿರೋದ್ರಿಂದ ಅಲ್ಲೊಂದು 130 ಉಪಪಂಗಡಗಳಿದಾವೆ. ಅಲ್ಲೂ ಅನ್ಟಚಬಿಲಿಟಿ ಇದೆ. ಕೆಲವರು ಬಹಿರಂಗವಾಗಿ ಒಪ್ಕೊಳ್ಳಲ್ಲ, ಕೆಲವರು ಬಹಿರಂಗವಾಗಿ ಕೆಲವು ವಿಚಾರಗಳನ್ನು ಒಪ್ಕೊಳ್ಳೋದಿಲ್ಲ. ಅನ್ಟಚಬಿಲಿಟಿ ಅಲ್ಲೂ ಇದೆ. ದರ್ವೇಸಿಗಳಂತ ಒಳಗಡೆನೂ ಸೇರಿಸಲ್ಲ, ಎಲ್ಲ ಒಂದೇ ಅಂತ ಹೇಳ್ತಾರೆ. ಹೇಳೋದಕ್ಕೆಲ್ಲ ಚೆನ್ನಾಗಿರುತ್ತೆ, ಆದ್ರೆ ಅನುಸರಿಸಬೇಕಾದ್ರೆ ಕೆಲವು ಕಡೆ ಇರುತ್ತೆ. ಹೀಗಾಗಿ ನೀವು ಅಲ್ಲೂ ವಿಭಾಗ ಮಾಡಬೇಕಿತ್ತು. ಅಲ್ಲೂ ಒಂದು 150 ವಿಭಾಗ ಇದೆ. ಮಾಡಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು ರಂಗೇಗೌಡ್ರೆ? ಯಾವುದೋ ಈ ವಿಚಾರವನ್ನ ಮಾಡಿಬಿಟ್ಟಿದ್ದಾರೆ. ಎಸ್, ಇದೇ ಪ್ರಶ್ನೆ ಪ್ರತಿಯೊಬ್ರು ಕೇಳೋದು. ಮೊದಲು ಅದು ರಿಲೀಸ್ ಆಗಲಿ. ನಮ್ಮ ಸಂತೋಷ್ ಲಾಡು ಕೂಡ ಒಂದು ಮಾತು ಹೇಳಿದ್ರು, ಫಸ್ಟ್ ಏನಿದೆ ರಿಲೀಸ್ ಆಗ್ಬಿಡ್ಲಿ. ಟೀಚರ್ಸ್ನ ಫೋನ್ ಮಾಡಿ ಕಳಿಸಿರ್ಲಿಲ್ಲ, ಟೀಚರ್ನ ಇವ್ರು ಫೋನ್ ಮಾಡಿ ಕಳಿಸ್ಬೇಕಾಗಿಲ್ಲ. ಆದೇಶಗಳು ಯಾರು ಎಲ್ಲಿಂದ ಬರಬೇಕು ಅಲ್ಲಿಂದ ಬರುತ್ತೆ. ಅದರ ರೂಪನೇ ಇವತ್ತು ಈ ವರದಿಯ ಒಂದಿದು. ವರುಣಾಮಹೇಶ್ವರೇ, ಈಗ ನನ್ನ ಇಡೀ ಪ್ರಶ್ನೆ ಇರೋದು ಈ ಒಂದು ಮೀಸಲಾತಿವರೆಗೂ ಬಂದು ನಿಂತ್ಕೊಳ್ತಿತ್ತು. ನೀವೇನೇ ಮಾಡಿ ಈ ಜಾತಿ ಗಣತಿ ಇನ್ನೊಂದು ಮತ್ತೊಂದು ಇದೆಲ್ಲ 2 ಥರ ಚರ್ಚೆಗಳು ಶುರುವಾಯಿತು. SC ST ಈ ಥರ ಹಿಂದುಳಿದ ವರ್ಗಕ್ಕೆ 50% ಮೀಸಲಾತಿ ಅಂತ ನಾವು ಕೊಟ್ಟುಬಿಟ್ಟ ಮೇಲೆ ಇನ್ಯಾರಿಗೂ ಏನೂ ಇರಲ್ಲ ಅಂತ ಒಂದು ಚರ್ಚೆ ಬರುತ್ತೆ. ಅಥವಾ ಬಂದರೂ ಅತ್ಯಲ್ಪ ಪ್ರಮಾಣ ಅದು ಅಂತ ಒಂದು ಭಾಗ ಇದೆ. ಈ ಒಂದು ಸರ್ವೆಯನ್ನು ನಾವು ಇದ್ರ ಟೈಟಲ್ ಇಟ್ಟಿರೋದು ಯಾರೂ ಈ ಬುಕ್ಕಲ್ಲಿ ಎಲ್ಲಿಯೂ ಈ ಒಂದು ಸಂಪುಟದ ಮೇಲೆ ಜಾತಿ ಗಣತಿ ಅಂತ ಎಲ್ಲೂ ಅಕ್ಷರ ಬರದೇ ಇಲ್ಲ. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಮಾಡ್ತಾ ಇದೀವಪ್ಪ ಅಂತ ಮಾಡಿದ್ದಾರಲ್ಲ. ಆರ್ಥಿಕತೆಯೇ ಮಾನದಂಡ ಆದಾಗ ಆಯ್ತಪ್ಪ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಇವರು, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಎಂದಾಗ ಅಲ್ಲಿ ಜಾತಿ ಹೈಲೈಟ್ ಆಗಬೇಕಾ ಅಥವಾ ಅವರು ಆರ್ಥಿಕವಾಗಿ ಹಿಂದುಳಿದಿರುವಿಕೆ ಹೈಲೈಟ್ ಆಗಬೇಕಾ ಅಂತ ನನ್ನ ಪಾಯಿಂಟ್. ಸರ್, ಇದರಲ್ಲಿ ಸ್ಪಷ್ಟತೆ ಇಲ್ಲ. ಈ ಕೊಟ್ಟಿರ್ತಕ್ಕಂಥ ವರದಿಲಿ ಸ್ಪಷ್ಟತೆ ಇಲ್ಲ. ಕಾರಣ ಏನಕ್ಕೆ ಅಂದರೆ ಈಗಾಗಲೇ ನಮ್ಮ ಸಮಾಜದಲ್ಲಿ ಅನೇಕ ಉಪಜಾತಿಗಳು 102 ಉಪಜಾತಿಗಳಿವೆ. ಅದರಲ್ಲಿ ಒಂದೊಂದು ವರ್ಗ ಒಂದೊಂದು ಕೆಲಸವನ್ನು ಮಾಡ್ಕೊಂಡು ಬಂದಿರೋದಕ್ಕೆ ಆ ಒಂದು ಹೆಸರನ್ನ ಇಟ್ಕೊಂಡು ಬಂದಿದ್ದಾರೆ. 12ನೇ ಶತಮಾನದ ನಂತರ ಬಸವಣ್ಣವರು ಸುಮಾರು 102-103 ಉಪಜಾತಿಗಳಿಗೆ ಆವಾಗ ಒಂದು ಧರ್ಮಕ್ಕೆ ತಂದಂಥವ್ರು.
ಅದಕ್ಕೂ ಮುಂಚೆ ನಮ್ಮ ಶೈವ ಏನು ಶಿವನ ಆರಾಧಕರು ವೀರಶೈವರು ಅಂತ ಇದ್ರು. ಈಗ ಅವರು ನಾವೆಲ್ಲ ಒಂದೇ ಅಂತೇಳಿ ಈಗ ಹೆಣ್ಣು ಕೊಡೋದಾಗ್ಲಿ ಗಂಡು ತರೋದಾಗ್ಲಿ ಇವತ್ತು ಯಾವುದೇ ಜಾತಿ ಮಾಡ್ತಾ ಇಲ್ಲ. ನಾವೆಲ್ಲ ವೀರಶೈವ ಲಿಂಗಾಯತರು ಒಂದೇ ಅನ್ನೋ ನಮ್ಮ ಮನೋಭಾವನೆ ಇಟ್ಕೊಂಡು ನಾವು ಬಂದಿದ್ದೇವೆ. ಈಗ ಹಂಗೆ ಅಂದ್ಕೊಂಡು ಸರ್ ಇವರು ಆರ್ಥಿಕ ಸಾಮಾಜಿಕ ಅಂದರೆ ನಮ್ಗೆ ಎಲ್ಲಿ ಆರ್ಥಿಕ ಸಾಮಾಜಿಕವಾಗಿ ಶಿಕ್ಷಣ ಇನ್ನೊಂದು ಉದ್ಯೋಗ ಎಲ್ಲಿ ಸರ್ ಸಿಗ್ತಾ ಇದೆ? ಇವತ್ತು ಪ್ರತಿಯೊಬ್ಬರು ಡಿಗ್ರಿ ವರ್ಲ್ಡ್ ಕೆಲಸ ಮಾಡಿರ್ತಕ್ಕಂಥವ್ನಿಗೆ ಫ್ಯಾಕ್ಟ್ರಿಲಿ ಕೂಡ ಕೆಲಸ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ಎಲ್ಲ ಬಂದು ಬೆಂಗಳೂರು ಸೇರ್ಕೊಂಡಿದ್ದಾರೆ. ವರ್ಣಮಹೇಶ್ವರ ಇಲ್ಲಿ ಹೇಳೋದು ಲಿಂಗಾಯತರಿಗೂ ಲಾಭ ಇದೆ, ಈ ಒಂದು ಜಾತಿ ಗಣತಿಯಿಂದ ಒಕ್ಕಲಿಗರಿಗೂ ಲಾಭ ಇದೆ, ಅರ್ಥ ಮಾಡ್ಕೋತಾ ಇಲ್ಲ ಅವರು ಅಂತ. ಹೇಗೆ ಅಂದರೆ 3B ಪಟ್ಟಿಯಲ್ಲಿ ಲಿಂಗಾಯತ ಹಾಗೂ ಅದರ ಉಪಜಾತಿಗಳ ಒಟ್ಟು ಜನಸಂಖ್ಯೆ 81 ಲಕ್ಷದಷ್ಟಿದ್ದು ಅದರಲ್ಲಿ ಲಿಂಗಾಯತರ ಸಂಖ್ಯೆ 66 ಲಕ್ಷ ಇದೆ. ಮೀಸಲಾತಿ ಪ್ರಮಾಣ 5ರಷ್ಟಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಈಗೇನು ಜಾಸ್ತಿ ಆಗುತ್ತಲ್ಲ ಇದು ಅನುಗುಣವಾಗಿ 5% ಇರೋ ಮೀಸಲಾತಿಯನ್ನು 8%ಗೆ ಮಾಡಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಈ ಪಾಯಿಂಟ್ ಒಂದು ಕಡೆ ಇದೆ. 3A ಪಟ್ಟಿ ಒಕ್ಕಲಿಗ ಉಪಜಾತಿಗಳ ಒಟ್ಟು ಜನಸಂಖ್ಯೆ 72 ಲಕ್ಷ, ಒಕ್ಕಲಿಗರು 61.50 ಲಕ್ಷದಷ್ಟಿದ್ದಾರೆ. ಒಟ್ಟು ಮೀಸಲಾತಿ 4% ಇದೆ. ಇದನ್ನು 7ಕ್ಕೆ ಹೆಚ್ಚಿಸೋಕ್ಕೆ ಶಿಫಾರಸು ಮಾಡಲಾಗಿದೆ ಎಂದಾಗ ನಷ್ಟ ಆಗಿದೆ ಯಾರಿಗಿಲ್ಲಿ? ಸರ್ ಈಗ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಒಂದೇ ಒಂದು ಸರ್, ನಾವು ವೀರಶೈವ ಲಿಂಗಾಯತರು 10 ಲಕ್ಷ ಜನ ಅಂತಾರೆ, ಮತ್ತೆ ಲಿಂಗಾಯತರು 66 ಲಕ್ಷ ಅಂತಾರೆ. ಈ ಒಟ್ಟು ಟೋಟಲ್ ಬಂದ್ರೆ ಸರ್ ಈಗ ಮುಸ್ಲಿಂಗಿಂತ ನಾವೇ ಮುಂದೆ ಬರ್ತೀವಿ. ನಮ್ಮನ್ನ ಯಾಕೆ ಇವರು ಡಿವೈಡ್ ಮಾಡಿದ್ದಾರೆ? ನಮ್ಮನ್ನ ಯಾಕೆ ಡಿವೈಡ್ ಮಾಡಿದ್ದಾರೆ? ಆಮೇಲೆ ನಾನು ಇನ್ನೂ ಕೆಲವು ಮಾಹಿತಿ ಬೇರೆ ಕಡೆಯಿಂದ ಬಂದಂತ ಪ್ರಕಾರ ವೀರಶೈವ ಲಿಂಗ ಅಂತಾರೆ, ನೊಣಬ ಲಿಂಗಾಯತ ಅಂತಾರೆ, ಲಿಂಗಾಯತ ನೊಣಬ ಅಂತಾರೆ, ಉಲ್ಟಾ ನೊಣಬ ಲಿಂಗಾಯತ, ಲಿಂಗಾಯತ ನೊಣಬ, ಪಂಚಮಸಾಲಿ ಲಿಂಗಾಯತ, ಲಿಂಗಾಯತ ಪಂಚಮಸಾಲಿ, ಈ ತರ ಎಲ್ಲ ಕ್ರಿಯೇಟ್ ಮಾಡಿ ಹೊಡೆದು ಡಿವೈಡ್ ಮಾಡಿ ಅದರಲ್ಲೂ ಕೂಡ ವೀರಶೈವ ಲಿಂಗಾಯತರು ನಾವೆಲ್ಲ ಒಂದೇ ಅಂತೇಳಿ ಈಗಾಗಲೇ ಅನೇಕ ಸಮಾವೇಶಗಳನ್ನ ಮಾಡಿ ಎಲ್ಲ ಒಪ್ಕೊಂಡಿದೀವಿ. ಯಾರೋ ಕೆಲವು ಇದರಲ್ಲಿ ಕೂಡ ಎಲ್ಲ ಚರ್ಚೆ ಆಗಿದೆ, ನಡೀತಾ ಇದೆ. ಒಟ್ಟಾರೆ ನಾವು ಹೋದ್ರೆ 1,50,00,000 ಹೋಗ್ತೀವಿ. ಅಟ್ಲೀಸ್ಟ್ ಇವರು ಏನು ವರದಿನ ಕೊಟ್ಟಿದ್ದಾರೆ ಈಗ ತಾತ್ಕಾಲಿಕವಾಗಿ ನಾವು ನೋಡಿರ್ತಕ್ಕಂಥ ಪತ್ರಿಕೆ ಮೂಲಕ 76 ಲಕ್ಷ ಜನಕ್ಕೆ ಬಂದಿದೆ ಅಂತ ಇಲ್ಲಿ ಹೇಳ್ತಾರೆ. ಅದನ್ನ 2 ಡಿವೈಡ್ ಮಾಡಿದ್ದೀರಾ. ಯಾಕೆ ಡಿವೈಡ್ ಮಾಡ್ತೀರಾ ನೀವು? ಅಲ್ಲಿಗೆ ನಮ್ಮ ಸಮಾಜನ ತುಳಿಲಿಕ್ಕೆ ಒಂದು ಹುನ್ನಾರ ಅಲ್ವಾ ಇದು? 102 ಜಾತಿ ಇದೆ, ಇದರಲ್ಲಿ 90 ಜಾತಿ ಮಾತ್ರ ಇವತ್ತು ತೋರಿಸಿದ್ದಾರೆ. 102 ಜಾತಿಲಿ ಇನ್ನುಳಿದ ಜಾತಿಗಳನ್ನ ಬಿಟ್ಟಿದಾರಲ್ಲ, ಆ ಜಾತಿಗಳು ಎಲ್ಲೋಯ್ತು? ಓಕೆ, ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನನಗೆ ಕೊಡ್ರೆ ನಂದು ಪ್ರಶ್ನೆ ಇಲ್ಲಿ, ಈಗ ಹಿಂದುಳಿದ ವರ್ಗಗಳ ಆಯೋಗ, ಈ ಆಯೋಗದ ಕಡೆಯಿಂದ ರಚಿಸಲಾದಂಥ ಒಂದು ಸಮಿತಿ ಈ ಸರ್ವೆಯನ್ನು ಮಾಡಿದೆ. ಹೌದು. ಕೆಲವರು ತಕರಾರುತ್ತಾ ಇರೋದೇನು ಅಂತ ಹೇಳಿದ್ರೆ, ಸ್ವಾಮಿ ಈ ಸಮಿತಿಯಲ್ಲಿ ನೀವು ಕೂಡ ಒಂದು ಕ್ವಶನ್ ರೈಸ್ ಮಾಡಿದ್ರಿ, ಈ ಸಮಿತಿಯಲ್ಲಿ ಲಿಂಗಾಯತ ರೆಪ್ರೆಸೆಂಟೇಟಿವ್ ಯಾರು, ಗೌಡ ರೆಪ್ರೆಸೆಂಟೇಟಿವ್ ಯಾರು, ಬ್ರಾಹ್ಮಣ ರೆಪ್ರೆಸೆಂಟೇಟಿವ್ ಯಾರು, ಈ ಥರ ಬೇರೆ ಬೇರೆ ಸಮುದಾಯಗಳ ಪ್ರತಿನಿಧಿಗಳು ಇಲ್ಲದೆ ಹಿಂದುಳಿದ ವರ್ಗಗಳ ಆಯೋಗ ಬೇರೆ ಜಾತಿಗಳಿಗೆ, ಈಗ ನೀವು ಅದರಲ್ಲಿ ಅಲ್ಪಸಂಖ್ಯಾತರು ಸೇರಿಸ್ಕೊಂಡಿರಬಹುದು, ಅಥವಾ SC ಸೇರಿರಬಹುದು, ST ಸೇರಿರಬಹುದು, ಇದು ಬಿಟ್ಬಿಟ್ಟು OBC ಸೇರಿರಬಹುದು, ಬಿಟ್ಬಿಟ್ಟು ಬೇರೆ ಜಾತಿ ಮಾಡೋಕ್ಕೆ ಹೋದಾಗ ಆ ಕಡೆಯಿಂದ ರೆಪ್ರೆಸೆಂಟೇಟಿವ್ ಆದರೂ ಇರಬೇಕಾಗಿತ್ತು, ಅಲ್ಲಿ ಪಾಲ್ಗೊಳ್ಳುವಿಕೆ ಇರಬೇಕಾಗಿತ್ತು, ಪ್ರತಿನಿಧಿತ್ವ ಇರಬೇಕಾಗಿತ್ತು. ಅಲ್ಲೇ ಎಡವಿರೋದು. ಓಕೆ, ಈ ಕಾಂತರಾಜ್ ಸಮಿತಿ ಮಾಡಿದಾರೆ, ಬೇರೆ ಎಲ್ಲ ಜಾತಿಗಳಿಗೂ ಒಂದೊಂದು ಕಮಿಟಿಗಳು ಇದೆಯಲ್ಲ ಸರ್ ಈ ರಾಜ್ಯದಲ್ಲಿ, ಅಲ್ಲಿ ಮಾಡಬೇಕಿತ್ತು. ಇವರು ಎಡವಿದ್ದಲ್ಲೇನೆ. ಓಕೆ, ಇವ್ರು ಏನು ಮಾಡಿದ್ರು, ಅತ್ಯಂತ ಹಿಂದುಳಿದ ವರ್ಗದ 6 ಜನ ಸದಸ್ಯರನ್ನ ನೇಮಿಸಿದ್ರು. ಅವ್ರು ಕೂತ್ಕೊಂಡ್ರು, ಅವರ ಥಿಂಕಿಂಗ್ ಅಷ್ಟೇ. ನಿಮಗೆ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ನಾವು ಹೇಳೋದು, ನೀವು ಹೇಳೋದು ಸಹಜವಾಗಿ ಅವರು ಇಂಟೆನ್ಷನಲ್ಲಿ ಮೋಸ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಆ ಥಿಂಕಿಂಗ್ ಇಲ್ವಲ್ಲ. ಓಕೆ, ಈಗ ನನ್ನ ಜನಾಂಗದ ಸರಿ, ಈಗ ಚಿಕ್ಕರಂಗೇಗೌಡರ ನೇತೃತ್ವದಲ್ಲೇ ಒಂದು ಸಮಿತಿ ಮಾಡಿಬಿಟ್ಟಿದ್ದಿದ್ರೆ ನೀವು ಏಕ ವ್ಯಕ್ತಿ ಸಮಿತಿ ಅಲ್ವಲ್ಲ ಇದು. ಅವಾಗ ನೀವು SC ST ಗಳಿಗೆ ನೀವು ನ್ಯಾಯ ಕೊಟ್ಬಿಡ್ತಾ ಇದ್ರಿ. ಅಲ್ಲ, ಈಗ SC ST ರೆಪ್ರೆಸೆಂಟೇಟಿವ್ ಇರ್ತಾನೆ, ಓಕೆ, ಒಕ್ಕಲಿಗರು ಇರ್ತಾರೆ, ಈ ಕಡೆ ಲಿಂಗಾಯತರು ಇರ್ತಾರೆ, ಎಲ್ಲರೂ ಇದ್ದಾಗ ಅಲ್ಲಿ ಕೂತ್ಕೊಂಡು ಚರ್ಚೆ ಆಗುತ್ತೆ. ಇಲ್ಲ, ಆ ಥರ ಆಗಿಲ್ಲ, ಏಕಪಕ್ಷೀಯ ನಿರ್ಧಾರ ಇದು. ಓಕೆ, ಅತ್ಯಂತ ಹಿಂದುಳಿದ ವರ್ಗದ ವ್ಯಕ್ತಿಗಳೆಲ್ಲ ಸೇರ್ಕೊಂಡು ತಯಾರು ಮಾಡಿರುವಂತ ಒಂದು ವರದಿ ಇದು. ಸರಿ, ಈ ಸಮಿತಿದು ಬರೀ ಗಣತಿ ಮಾತ್ರ ಇತ್ತ, ಇಲ್ಲ ಶಿಫಾರಸುಗಳು ಕೊಡಬಹುದು, ಸಲಹೆಗಳು ಕೊಡಬಹುದಾಗಿತ್ತು? ಸಮಿತಿಗೆ ಗಣತಿ ಮಾತ್ರ, ಆಯೋಗಕ್ಕೆ ಶಿಫಾರಸು ಮಾಡಬಹುದು. ಓಕೆ, ಯಾವ ಆಧಾರದ ಮೇಲೆ ಮಾಡ್ತಾರೆ? 7% ಕೊಡಿ, ಒಬ್ಬರಿಗೆ 8%. ಯಾವ ಆಧಾರದ ಮೇಲೆ? ಈ ಸಮಿತಿ ಕೊಟ್ಟಿರುವಂತ ವರದಿ ಮೇಲೆ. ಓಕೆ, ಸಮಿತಿ ಕೊಟ್ಟಿರೋ ವರದಿನೇ ತಪ್ಪು ಅಂತ ಈಗ ನಾವು ಹೇಳ್ತಾ ಇದೀವಿ. ಹೀಗಾಗಿ ಆಯೋಗ ಬಂದು ಶಿಫಾರಸು ಮಾಡೋದಕ್ಕೆ ಬರಲ್ಲ, ಯಾಕೆಂದ್ರೆ ಅದೇ ತಪ್ಪಿದೆಯಲ್ಲ. ಡ್ಯಾಮೇಜ್ಡ್ ರಿಪೋರ್ಟ್ ತಗೊಂಡು ಇವ್ರು ಏನು ಇದನ್ನ ಮಾಡ್ತಾರೆ?
ಈಗ ಇಲ್ಲಿ ನಾವೀಗ ಇದ್ರ ನೇತೃತ್ವ ವಹಿಸ್ಕೊಂಡಿದ್ದವ್ರ ಬಗ್ಗೆ ನೀವು ಅನುಮಾನ ಪಡೋ ಥರ ಇದೆ. ಕಾಂತರಾಜು ಅವರು ಮಾಡಿದ್ರು, ಜಯಪ್ರಕಾಶ್ ಹೆಗಡೆ ಅವರು ಮಾಡ್ತಾರಲ್ಲ. ಈಗ ಇದರ ನೇತೃತ್ವ ನಿಮ್ಮ ಪ್ರಕಾರ ಅವತ್ತು 6 ಜನ ಅವ್ರು ಇದ್ದು ಬಿಟ್ಟಿದ್ರಪ್ಪ, ಜಯಪ್ರಕಾಶ್ ಹೆಗಡೆ ಅವ್ರನ್ನ ಯಾವ ಕ್ಯಾಟಗರಿಗೆ ಸೇರಿಸ್ತೀರಿ? ಇದರ ಸಂಪೂರ್ಣ ನೇತೃತ್ವ ಯಾವ್ದು ಬರುತ್ತೆ? ಕರ್ನಾಟಕ ರಾಜ್ಯ ಸರ್ಕಾರ. ಓಕೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖಂಡ ಯಾರು? ಸಂವಿಧಾನಾತ್ಮಕವಾಗಿ ಇವನಾದ್ರೂ ಕೂಡ ರಾಜ್ಯಪಾಲ ಆದ್ರೂ ಕೂಡ ಮುಖ್ಯಮಂತ್ರಿ ಆದೇಶದ ಮೇರೆಗೆ ಇವೆಲ್ಲ ನಡೆದಿರುತ್ತೆ. ಓಕೆ. ಮುಖ್ಯಮಂತ್ರಿಯ ಕಚೇರಿಯಿಂದ ಅಥವಾ ಮುಖ್ಯಮಂತ್ರಿ ಆ ಇಲಾಖೆ ಸಂಬಂಧಪಟ್ಟಂತದಿಂದ ಸರಿಯಾದ ಗೈಡ್ಲೈನ್ಸ್ ಬಂದಿದ್ರೆ ಈ ತಪ್ಪುಗಳಾಗ್ತಿರ್ಲಿಲ್ಲ. ಓಕೆ. ಮೂಲತಃ ಅಲ್ಲಿ ಬಂದಿರುವಂತ ಗೈಡ್ಲೈನ್ಸ್ಗಳು ಮಾರ್ಗಸೂಚಿನೇ ತಪ್ಪಿರುವಾಗ ಆ ಸಮಿತಿನ ನೇಮಕ ಮಾಡೋದು. ಸಮಿತಿಯಲ್ಲಿ 6 ಜನ ಅವೆಲ್ಲ ಒಂದೇ ಕಡೆಯವರು ಇದ್ರು ಅಂತ ನೀವು ಹೇಳೋದಾದ್ರೆ ಕಾಂತರಾಜು ಸಮಿತಿನೇ ಅಂದ್ಕೊಂಡ್ಬಿಡೋಣ, ಆಯಿತು, ಎಸ್ ಫಾರ್ ಆರ್ಗ್ಯುಮೆಂಟ್ ಸೇಕು. ಜಯಪ್ರಕಾಶ್ ಹೆಗಡೆ ಅವ್ರನ್ನ ಎಲ್ಲಿಗೆ ಸೇರಿಸ್ತೀರಿ ನೀವು? ಇದೇ ಕಮಿಟಿಯ ಮುಂದುವರೆದ ಭಾಗವಾಗಿ ಈಗ ಜಯಪ್ರಕಾಶ್ ತಗೊಂಡವರು ಕೂಡ ನನಗೆ ತಿಳಿದಿರೋ ಪ್ರಕಾರ ಜಯಪ್ರಕಾಶ್ ಹೆಗಡೆಗೂ ಈ ಕಮಿಟಿಗೂ ಸಂಬಂಧವೇ ಇಲ್ಲ. ಓಕೆ. ಕಾಂತರಾಜು ಬಂದು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಆಗಿದ್ರು. ಅವರಾದ್ಮೇಲೆ ಜಯಪ್ರಕಾಶ್ ಹೆಗಡೆ ಬಂದರು. ಕಾಂತರಾಜ್ ಅವರ ಕಾಲಘಟ್ಟದಲ್ಲಿ ಈ ಸಮಿತಿ ಆಯಿತು. ಓಕೆ. ಆ ಸಮಿತಿಗೆ ಒಂದು 6 ಜನ ಸದಸ್ಯರನ್ನ ತಗೊಂಡ್ರು. ತಗೋಬೇಕಾದ್ರೆ ಅಥವಾ ಸರ್ಕಾರ ನೇಮಿಸ್ಬೇಕಾದ್ರೆ ಒಂದೇ ವರ್ಗದವ್ರನ್ನ ನೇಮಿಸೋ ಬದಲು A B C ಅಂತ ಇವ್ರು ಏನೋ ಮಾಡ್ಕೊಂಡಿದಾರಲ್ಲ, 1 2 3 3A 2A ಅನ್ಕೊಂಡು ಅಟ್ಲೀಸ್ಟ್ ಒಂದೊಂದು ಕಡೆಯಿಂದ ಒಬ್ಬೊಬ್ಬನ ಪಿಕ್ ಮಾಡಬೇಕಿತ್ತು. ಒಂದು ಲಿಂಗಾಯತರಲ್ಲಿ ಒಬ್ರು, ಒಕ್ಕಲಿಗರಲ್ಲಿ ಒಬ್ರು, ಈ ರೀತಿ ಸ್ವಲ್ಪ ಮೇಲ್ನೋಟಕ್ಕಾದ್ರೂ ತಗೊಂಡು ಆ 6 ಜನದ ಕಮಿಟಿ ಮಾಡಿಬಿಟ್ಟು ಕಾಂತರಾಜ್ ಅವರೇ ಈ ಒಂದು ಕಮಿಟಿ ನಿಮ್ಗೆ ಕೊಟ್ಟಿದ್ದೀವಿ, ನೀವು ಸರ್ವೆ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನ್ಯಾಯ ಸಿಕ್ಕಿರೋದು. ಅಲ್ಲಿ ಏನು ಮಾಡಿದ್ರು, ತೀರಾ ಹಿಂದುಳಿದ ವರ್ಗದ 6 ಜನ ನೇಮಿಸ್ಕೊಂಡ್ರು, ಮಾಡಿ ಅಂತ ಹೇಳಿದ್ರು. ಎಲ್ಲ ಅವ್ರು ಸೇರಿದ್ರು. ಹಸ್ದಿರೋರು ಸೇರಿದಾಗ ಅವರು ಊಟದ ಬಗ್ಗೆ ಯೋಚನೆ ಮಾಡ್ತಾರೆ, ಬೇರೆ ಇನ್ಯಾವುದೂ ಯೋಚನೆ ಮಾಡಲ್ಲ. ಅಲ್ಲಿ ಬೇರೆ ಆಗಿದೆ ಅಂತ ನೀವು ಹೇಳೋದು? ಖಂಡಿತವಾಗಿಯೋ ಅಲ್ಲೇ ಆಗಿರೋದ. ಆಮೇಲೆ ಗೈಡ್ಲೈನ್ಸ್ ಕೊಟ್ರಲ್ಲ, ಗೈಡ್ಲೈನ್ಸು ಕೂಡ ತಪ್ಪಿದೆ. ಓಕೆ. ಗೈಡ್ಲೈನ್ಸು ತಪ್ಪಿದೆ. ಆಮೇಲೆ ಯಾರನ್ನು ಸರ್ವೆ ಮಾಡಕ್ಕೆ ಹೇಳಿದ್ರು ಇವರು? ಜಾತಿ ಸರ್ವೆ ಮಾಡಕ್ಕೆ ಹೇಳಿದ್ರಲ್ವಾ? ಜಾತಿ ಸರ್ವೆ ಮಾಡಿದ್ರೆ ಜಾತಿ ಅಂತ ಸೂಕ್ಷ್ಮ ವಿಚಾರಗಳ ಬಗ್ಗೆ ಸಂಪೂರ್ಣ ವಿವರ ಇದೆಯಾ ಆಯೋಗದಲ್ಲಿ? ಓಕೆ. ಈಗ ಅಲ್ಲಿ ನಂದೊಂದು ಅಬ್ಜೆಕ್ಷನ್ ಇದೆ. ಯಾರು ಬೇಕಾದ್ರೂ ಹೋಗಿ ಯಾವ ಜಾತಿ ಬೇಕಾದ್ರೂ ಡಿಕ್ಲೇರ್ ಮಾಡ್ಕೋಬೋದಂತೆ. ತಕ್ಷಣ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ಇದು ಕೊಟ್ಬಿಡ್ತಾರೆ, ಒಂದು ಸೀರಿಯಲ್ ನಂಬರು. ಅಂದ್ರೆ ಆ ಜಾತಿ ಇದೆಯಾ ಇಲ್ವಾ, ನಿಜವಾದ ಇದನ್ನ ಚೆಕ್ ಮಾಡೋದಕ್ಕೆ ಒಂದು ಬೇಕಲ್ಲ. ಅಲ್ಲಿ ಎಲ್ಲಿದೆ ಒಂದು ಅಡ್ವೈಸರಿ ಕಮಿಟಿ ಅಂತ? ವರುಣ ಮಹೇಶ್ ಅವರೇ, ಇನ್ನೊಂದು ಏನು ಬರುತ್ತೆ ಅಂದರೆ, ಅನೇಕ ಕಡೆ ಈ ಕೆಲವರು ರಾಜಕಾರಣಿಗಳು ಒಂದು ಟಿಕೆಟ್ ತಗೊಂಡು ಎಲೆಕ್ಷನ್ಗೆ ನಿಂತು ಬಿಟ್ಟಿರ್ತಾರೆ. ಆಮೇಲೆ ದೊಡ್ಡ ಇಶ್ಯೂ ಆಗುತ್ತೆ, ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಈ ಮನುಷ್ಯ ಗೆದ್ದಿದ್ದಾನೆ, ಇವನು ಆ್ಯಕ್ಚುಲಿ ಈ ಜಾತಿಗೆ ಬರೋದೇ ಇಲ್ಲ, ಇವನು SC ಹೆಸ್ರು ಹೇಳ್ಕೊಂಡು ಬಂದ, ST ಹೆಸ್ರು ಹೇಳ್ಕೊಂಡು ಬಂದ, OBC ಹೆಸ್ರು ಹೇಳ್ಕೊಂಡು ಬಂದ ಅಂತ ಬಂದು ಕೋರ್ಟಲ್ಲಿ ಆ ಕೇಸ್ ಪೂರ್ತಿ ಉಲ್ಟಾಗಿ ಶಾಸಕತ್ವವನ್ನು ರದ್ದು ಮಾಡಿ ಅಂತ ಆದೇಶಗಳು ಕೂಡ ಬಂದಿವೆ ಸರ್. ವಿಷಯ ಹೀಗಿದ್ದಾಗ ನಿಮ್ಮ ಕನ್ಸರ್ನ್, ನಿಮ್ಮ ಕಾಳಜಿ ಇರೋದು ಹಿಂದುಳಿದ ವರ್ಗಗಳ ಆಯೋಗದ ಕಡೆಯಿಂದಾನೇ ಎಲ್ಲ ಡಿಸೈಡ್ ಮಾಡೋದಾದರೆ, ಈಗ ಲಿಂಗಾಯತ ಸಮುದಾಯವನ್ನು ಒಕ್ಕಲಿಗ ಸಮುದಾಯ ಡಿಸೈಡ್ ಮಾಡೋಕ್ಕೆ ಇವ್ರು ಯಾರು ಅನ್ನೋದು ನಿಮ್ಮ ವಿಚಾರನ, ಅಥವಾ ಎಲ್ಲ ಜಾತಿಗಳ ಪ್ರತಿನಿಧಿ, ಎಲ್ಲ ಕಮ್ಯುನಿಟಿಗಳಿದೆಯಲ್ಲ ಪ್ರತಿನಿಧಿಗಳನ್ನು ಸೇರಿಸಿ ಒಂದು ಕಮ್ಯುನಿಟಿ ಮಾಡಿ ತೀರ್ಮಾನ ಮಾಡಬೇಕಾಗಿತ್ತು ಅಂತ ನೀವು ಹೇಳ್ತೀರಾ ಅಂತ? ಸರ್ ಖಂಡಿತ. ಯಾಕೆಂದರೆ ಈಗೇನು ನಮ್ಮ ರಂಗೇಗೌಡರು ಹೇಳಿದ್ರು ಅದು ನಿಜ. ಎಲ್ಲ ಜಾತಿಯ ಜನಾಂಗ ಸುಮಾರು ಈಗ ಮಾಡಿರ್ತಕ್ಕಂಥದ್ದು ಮುಸ್ಲಿಂ ಆಗ್ಬೋದು, ಲಿಂಗಾಯತ ಆಗ್ಬೋದು, ಒಕ್ಕಲಿಗರಾಗ್ಬೋದು, ಕುರುಬಾಸ್ ಆಗ್ಬೋದು, ಬಣಜಿಗ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಪರಿಶಿಷ್ಟ ಪಂಗಡ ಆಗ್ಬೋದು, ಎಲ್ಲ ಹಲವಾರು ಜಾತಿಗಳಿದೆ. ಆ ಎಲ್ಲ ಜಾತಿಯವ್ರನ್ನೂ ಇವ್ರನ್ನೂ ಸೇರ್ ಮಾಡಿಲ್ಲ. ಆಮೇಲೆ ಈಗ ಏನು ಇವ್ರು ಹೇಳ್ದಂಗೆ ಹಿಂದೆ ಕಾಂತರಾಜ್ ಆಯೋಗ ಮಾಡಿ ಹೆಚ್ಚು ಕಡಿಮೆ 10 ವರ್ಷ ಆಯಿತು ಸರ್. 10 ವರ್ಷ ಆದಮೇಲೆ ಮತ್ತೆ ಇವಾಗ ಜಯಪ್ರಕಾಶ್ ಹೆಗಡೆಯವರು ಅದಕ್ಕೆ ಸೇರಿಕೊಂಡು ಇವೆಲ್ಲ ತಯಾರು ಮಾಡ್ತಾರೆ ಅಂದರೆ ಇದು ಎಷ್ಟರ ಮಟ್ಟಕ್ಕೆ ಸರಿ ಇದೆ ಇಲ್ಲ, ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಟೆಕ್ನಿಕಲ್ ಆಗಿ ಮಾಡ್ತಾ ಇದ್ದೀರಾ, ಏನು ಯಾವ ರೀತಿ ಇದೆ ಎಲ್ಲನೂ ಕೇಳಬೇಕು, ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅಂತ. ಈಗ ನಾನು ಹೇಳೋದು ಸರ್, ಈಗ ರಂಗೇಗೌಡರು ಹೇಳ್ದಂಗೆ ಇದು ಮಾಡಿರ್ತಕ್ಕಂಥದ್ದೇ ಈ ಜಾತಿ ಸಮೀಕ್ಷೆ ತಪ್ಪು. ಮತ್ತು ಅವ್ರು ಹೇಳ್ದಂಗೆ ಈಗ ನಮ್ಮಲ್ಲಿ ಎರಡು ಭಾಗ ಇವಾಗ ಮಾಡಿದ್ದಾರೆ. ಈ ಹಿಂದೆ ಏನಾಗಿದೆ, ವಿವಿಧ ಪಂಗಡಗಳಲ್ಲಿ ಜಾತಿಲಿ ಈಗ ಏನಾಗಿದೆ ಅಂದರೆ ಜೇಡ ಜಂಗಮ ಅಂತ ಏನು ಬಂತು, ಬೇಡ ಜಂಗಮ, ಅವ್ರು ರಿಸರ್ವೇಷನಿಂದ ಹೋಗಿ ಎಲೆಕ್ಷನ್ ನಿಂತ್ಕೊಳ್ಳೋಂಥದ್ದು, ಇನ್ನೊಂದು ಕೆಟಗರಿ ತೊಗೊಂಡು ಒಂದು ಕೆಲ್ಸಕ್ಕೆ ಸೇರ್ಕೊಳ್ಳೋಂಥದ್ದು. ನಮ್ಮಲ್ಲೇ ಡಿವೈಡ್ ಯಾಕಾಯ್ತದೆ ಅಂದರೆ ನಾವು ಯಾರೂ ಒಗ್ಗಟ್ಟಾಗಬಾರ್ದು.
ನಾವು ಯಾರು ಜನಸಂಖ್ಯೆ ಜಾಸ್ತಿ ಇದೀವಿ ಅನ್ನೋದಾದ್ರೆ ಇವರು ಮುಂದೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಳೀತಾರೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಡಿವೈಡ್ ಮಾಡಿ ಬೇರೆ ರೀತಿಲಿ ನಿಮ್ಗೆಲ್ಲ ಒಂದು ರಿಸರ್ವೇಶನ್ ಸಿಕ್ಕಿದ್ರೆ ನಿಮ್ಗೆ ಇದಾಗುತ್ತೆ ಅಂತೇಳಿ ಕೇವಲ ಒಂದು 8-10 ಕೆಟಗರಿಗೆ ಬಂದಂತ ನಮ್ಮ ಉಪ ಪಂಗಡಗಳಲ್ಲೇ ಕೆಲವ್ರಿಗೆ ಆ ರೀತಿ ಮಾಡಿದ್ದಾರೆ, ಅದು ಹೋಗಿದ್ದಾರೆ ಕೆಲವರು. ನಾನು ಅನ್ನೋದು ಒಟ್ಟಾರೆಯಾಗಿ ನೀವು ಯಾಕೆ ಡಿವೈಡ್ ಮಾಡಿದ್ದೀರಾ 2 ಭಾಗವಾಗಿ, ಎಲ್ರನ್ನು ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡಿ ಅನ್ನೋದು ನಾನು ಒತ್ತಾಯ ಮಾಡ್ತೀನಿ ಸರ್. ರಾಜ್ಯಕ್ಕೆ ಈಗ ನಮ್ಮಲ್ಲಿ ಸರ್ ಬಡವ್ರು ಎಷ್ಟು ಜನ, ಚಾಮರಾಜನಗರದಿಂದ ಸರ್ ಮೈಸೂರಿಗೆ ಸುಮಾರು ಜನ ವೀರಶೈವ ಲಿಂಗಾಯತರುಗಳು ಟ್ರೈನಲ್ಲಿ ಬರ್ತಾರೆ. ಹಾಗಾದ್ರೆ ಅವ್ರು ಯಾರು ಹಿಂದುಳಿದ ವರ್ಗಕ್ಕೆ ಸೇರಲ್ವಾ ಸರ್? ಅವ್ರು ಯಾರು ಬಡವರಲ್ವಾ ಸರ್? ಅವ್ರು ಯಾರು ಕೂಲಿ ಕಾರ್ಮಿಕರಲ್ವಾ ಸರ್? ಈ ರೀತಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅವ್ರ ಮಕ್ಕಳುಗಳಿದ್ದಾರೆ. ಇವತ್ತು ಕೆಲಸ ಸಿಗ್ತಾ ಇಲ್ಲ ಸರ್. ನಮ್ಗೇನು ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ನಾವು ಮೇಲ್ವರ್ಗದವರು, ನಮ್ಗೆ ರಿಸರ್ವೇಶನ್ ಇಲ್ಲ. ಇವ್ರು ಮಾತ್ರ ರಿಸರ್ವೇಶನ್ ತಗೋತಾರೆ, ಕೆಲವ್ರು ಬೇಕಾದವ್ರು ಕೊಡ್ತಾರೆ. ವೀರಶೈವ ಲಿಂಗಾಯತರುಗಳು ರಿಸರ್ವೇಶನ್ ತಗೊಳ್ಳೋದು ಬೇಡವಾ? ಹಿಂದುಳಿದ ಚೆನ್ನಾಗಿರೋರ್ಗೆ ಬೇಡ, ಅಟ್ಲೀಸ್ಟ್ ಬಹಳ ಬಡತನದಿಂದ ಬೆಳೆದು ಇರ್ತಕ್ಕಂಥ ಜನರಿಗಾರು ನೀವು ಅನುಕೂಲ ಮಾಡಿಕೊಡಿ. ಅವ್ರು ಬೆಳೀಲಿ. ಅವರು ಕೂಡ ಈ ರಾಜ್ಯದ ಮತದಾರರು, ಈ ಭಾರತ ದೇಶದ ಪ್ರಜೆ ಅಲ್ವಾ ಸರ್? ಥ್ಯಾಂಕ್ ಯು ವರ್ಣ ಮಹೇಶ್ ಅವರೇ. ಸಾಕಷ್ಟು ದಯಮಾಡಿ ಮಾತಾಡಿದ್ರಿ. ನಿಮಗೆ ಸಮಯಾವಕಾಶ ಜಾಸ್ತಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ವರ್ಣ ಮಹೇಶ್ ಅವರೇ. ಥ್ಯಾಂಕ್ ಯು ತಲಕಾಡು ಚಿಕ್ಕರಂಗೇಗೌಡ್ರೆ. ಅಂದರೆ ಎಲ್ಲರ ಒಂದು ಮೂಲ ಉದ್ದೇಶ ಈ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ, ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅಂಥವ್ರು ಯಾವುದೇ ಜಾತಿಲಿರಲಿ ಅಂಥವ್ರೆಲ್ರಿಗೂ ನೆರವಾದಾಗ ಮಾತ್ರ ಒಂದು ಸುಖಿ ಸಮಾಜವನ್ನು, ಸಮ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ನಾವು ಸಾಧ್ಯವಾಗುತ್ತೆ. ಬರೀ ಕೆನೆಪದರಗಳೇ ಬೆಳೀತಾ ಇದ್ದರೆ, ಕೆನೆಪದರ ಅವ್ರಿಗೆ ಅದೇ ಜಾತಿಲಿ ಮೇಲೆ ಬಂದಿರ್ತಾನೆ, ಅವನೇ ಮುಂದುವರ್ಕೊಂಡು ಹೋಗ್ತಿದ್ರೆ ಗತಿ ಏನು ಅಂತ ಕೂಡ ಒಂದು ಪ್ರಶ್ನೆ ಅವರಲ್ಲಿ ರೈಸ್ ಮಾಡ್ತಾಯಿದ್ರು. ಸಮ ಸಮಾಜ ನಿರ್ಮಾಣದ ಕನಸು, ಸಾಮಾಜಿಕವಾಗಿ ನಾವು ನ್ಯಾಯ ಕೊಡ್ತೀನಿ, ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಬಂದಾಗ ಬಹುಶಃ ಈ ಓರೆಕೋರೆಗಳನ್ನು ಯಾವತ್ತಿಗೇನಾಗಿದ್ದು ಬಿಟ್ಟುಬಿಡೋಣ. ನಾವು ಈ ಓರೆಕೋರೆಗಳನ್ನು ಈ ಜಾತಿ ಗಣತಿ ಸರಿಪಡಿಸುತ್ತಾ ನೋಡೋಣ. ಇದ್ರ ಬಗ್ಗೆ ಮತ್ತೊಮ್ಮೆ ಜಾತಿ ಗಣತಿಗೆ ಆದೇಶ ಬರುತ್ತಾ ವೆಯ್ಟ್ ಮಾಡೋಣ. ವಿಶೇಷ ಅಧಿವೇಶನ ಕರೆದಾಗ ಈ ಒಂದು ಕನಸನ್ನು ಕೂಡ ರೈಸ್ ಆಗುತ್ತಾ ವೆಯ್ಟ್ ಮಾಡೋಣ.